ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಸವದತ್ತಿ ತಾಲೂಕು ತಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ, ಮುತ್ತಣ್ಣ ಹಾಗೂ ಸೋಮಲಿಂಗಪ್ಪ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ರೈತ ಬಾಂಧವರೇ ನಮಸ್ಕಾರ. ರೈತ ಮಿತ್ರರೇ, ಇವತ್ತ ಕೃಷಿ ಅನ್ನೋದು ಒಂದು ಉದ್ಯಮ ಆಗಬೇಕಾಗಿದೆ. ಎಷ್ಟೋ ಜನ ತಿಳ್ಕೊಂಡಾರ ಕೃಷಿ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಅಂತ. ಹಂಗಲ್ಲದು. ಕೃಷಿಯನ್ನು ನಾವು ಬದುಕು ಅಂತ ತಗೊಂಡಾಗ ಮಣ್ಣು ಹೇಗಿದೆ, ಮತ್ತೆ ನಮ್ಮ ಸಸಿಗಳು ಹೆಂಗದಾವು, ಮತ್ತೆ ನಮ್ಗೆ ಅದರಿಂದ ಕಾಲಕ್ಕೆ ಇಳುವರಿ ಹೆಂಗ್ ಬರ್ತದೆ, ಮತ್ತೆ ಏನೇನು ತೊಂದರೆ ಇದ್ರೆ ರೋಗ ಇದ್ರೆ ಅದನ್ನ ಹೆಂಗ್ ನಿವಾರಣೆ ಮಾಡಬೇಕು, ಮತ್ತೆ ಅದಕ್ಕೆ ಬೇಕಾದಂತ ಗೊಬ್ಬರ, ಮಣ್ಣಿಗೆ ಒಂದು ಅನಾರೋಗ್ಯ ಬರಬಾರದು. ಯಾಕಂದ್ರೆ ಸಾಕಷ್ಟು ರಾಸಾಯನಿಕಗಳು ಹಾಕಿ ಯೂರಿಯಾ ಹಾಕಿ ಇವತ್ತ ನಮ್ಮ ಮಣ್ಣಿಗೆ ಅನಾರೋಗ್ಯ ಆಗಿದೆ. ಅತನಿ ಕಡೆ ಅಂತೂ ಕಬ್ಬು ಸಹಿತ ಬೆಳಿಲಿಕ್ಕೆ ಆಗುದಿಲ್ಲ, ಅಷ್ಟು ಸೌಳು ಜವಳಾಗ್ಯದ. ಆಗ ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಮನೆ ಕೂಡ ಆರೋಗ್ಯವಾಗಿರ್ತದೆ. ಇದು ನಾವು ನೆನ್ಪಿಟ್ಕೊಳ್ಳೋಣ. ಇವತ್ತು ಸಾಕಷ್ಟು ಜನ ಕೃಷಿ ಮಾಡ್ತಾ ಇದ್ದಾರೆ. ಅದರೊಳಗೆ ಯಶಸ್ವಿಯಾಗೋರು ಬಹಳ ಕಡಿಮೆ. ಯಾಕಂದ್ರೆ ಖರ್ಚು ಬಹಳ ಮಾಡ್ತಾರೆ. ಇವತ್ತು ಎಷ್ಟೋ ಕೃಷಿ ಕುಟುಂಬದಲ್ಲಿ ಎತ್ತಿಲ್ಲ, ಅವರು ಹೊರಗಿನಿಂದ ಬಾಡಿಗೆ ಎತ್ತು ತಗೊಂಡ್ಬರ್ತಾರ, ಅವ್ರಿಗೆ ಕೊಡಬೇಕು. ಮನೆಯೊಳಗ ತಿಪ್ಪಿ ಗೊಬ್ಬರ ಇಲ್ಲ, ಹೀಗಾಗಿ ರಾಸಾಯನಿಕ ಗೊಬ್ಬರನ ಹಾಕಬೇಕು, ಅದಕ್ಕೂ ದುಡ್ಡು ಕೊಡಬೇಕು. ಹಿಂಗಾಗಿ ಖರ್ಚು ಬಹಳ ಆಗ್ತದೆ. ಆದ್ರೆ ಇಳುವರಿ ಮಾತ್ರ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗಂತೂ ಏನು ಬರುವುದೇ ಇಲ್ಲ. ಹಿಂಗಾಗಿ ಅವರು ಸರ್ಕಾರದ ವಿಮೆಯನ್ನ ದಾರಿ ನೋಡಬೇಕಾಗ್ತದೆ. ಆ ದೃಷ್ಟಿಯಿಂದ ಕೃಷಿಯನ್ನ ನಾವು ಪರಿಪೂರ್ಣವಾಗಿ ನಂಬಬೇಕು, ಅದರಲ್ಲಿ ನಾವು ಬದುಕು ಸಾಗಿಸಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು ಅದನ್ನ ವೈಜ್ಞಾನಿಕವಾಗಿ ಮಾಹಿತಿ ತಿಳ್ಬೇಕು. ಈಗ ಸಾಕಷ್ಟು ರೈತ ಸಂಪರ್ಕ ಕೇಂದ್ರಗಳದಾವು, ಕೃಷಿ ವಿಜ್ಞಾನ ಕೇಂದ್ರಗಳದಾವು, ವಿಶ್ವವಿದ್ಯಾಲಯಗಳದಾವು. ಯಾರು ನಿಮ್ಮ ಚಲೋ ಮಾಡ್ತೀರಿ ಅಂತ ಪ್ರಾಮಾಣಿಕತೆ ಅಂತ ಹೋಗಿ ಹೇಳಿದ್ರೆ ನಿಮ್ಗೆ ಸಹಾಯ ಮಾಡ್ತಾರೆ. ಇಷ್ಟನ್ನ ಒಂದು ಪೀಠಿಕೆ ಆಗಿ ತಗೊಳ್ತಾ ಇವತ್ತ ನಮ್ಮ ಜೊತೆಗೆ ಯಶಸ್ವಿ ರೈತರಿದ್ದಾರೆ. ಸವದತ್ತಿ ತಾಲೂಕು ತೆಗ್ಗಿಯಾಳದ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ ಅವರು, ತುಳಜಣ್ಣ ಅವರಂತಾನೆ ಅವರು ಹೆಚ್ಚು ಜನಜನಿತರು. ಮಲ್ಲಪ್ಪ ಅವರು ಸಮಗ್ರ ಕೃಷಿ ಮಾಡಿ ಯಶಸ್ವಿಯಾಗ್ಯಾರ. ಸಮಗ್ರ ಕೃಷಿ ಯಾಕೆ ಮಾಡ್ಬೇಕಂದ್ರೆ ಒಂದಿಲ್ಲ ಅಂದ್ರೆ ಇನ್ನೊಂದು ಇರ್ಬೇಕಲ್ಲ. ಅಂದ್ರೆ ಯಾವಾಗ್ಲೂ ಕೂಡ ನಮಗೆ ಒಂದು ಸೆಕ್ಯೂರಿಟಿ, ಒಂದು ಸುರಕ್ಷತೆ ಅನ್ನೋದು ಬಹಳ ಮುಖ್ಯ. ಇವತ್ತು ಎಷ್ಟೋ ಖರ್ಚು ಮಾಡ್ತೀವಿ, ಏನು ಬಂದಿಲ್ಲ ಅಂದ್ರೆ ಆಮೇಲೆ ಮುಂದೆ ಕೃಷಿ ಮಾಡೋದು ಬ್ಯಾಡ ಅನಿಸುತ್ತೆ. ಅದನ್ನ ಮನಗೊಂಡು ಇವರು ತುಂಬಾ ವೈವಿಧ್ಯಮಯವಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಆತ್ಮೀಯ ರೈತ ಬಾಂಧವರು, ನಿಮ್ಮೆಲ್ಲರ ಪರವಾಗಿ ಮಲ್ಲಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಮಲ್ಲಪ್ಪ ಅವ್ರ ಜೊತೆಗೆ ಅವರ ಅಣ್ಣನ ಮಗ ಮುತ್ತಣ್ಣನೂ ಇದ್ದಾರೆ. ಅವ್ರದ್ದು ಅವಿಭಕ್ತ ಕುಟುಂಬ, ಎಲ್ಲರೂ ಕೂಡಿ ಕೆಲಸ ಮಾಡಕ್ ಸಾಧ್ಯ ಶಕ್ತಿ ಬಹಳ. ಜೊತೆಗೆ ಸೋಮಲಿಂಗಪ್ಪ ಅವರು ಇದ್ದಾರೆ. ಅವ್ರು ಎಕ್ಸ್ ಸರ್ವಿಸ್ ಮ್ಯಾನ್. ಅವರು ಒಬ್ಬ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿ ಭಾರತೀಯ ಸೇನೆಯೊಳಗ ಶಿಸ್ತನ್ನ ಕಲ್ಕೊಂಡ್ ಬಂದಾರ. ಅವರು ಕೃಷಿಯೊಳಗ ಶಿಸ್ತು ಹೆಂಗಿರ್ತದ ಅನ್ನೋದನ್ನ ಮಲ್ಲಪ್ಪ ಅವರಿಂದ ನೋಡಿ ಅವರು ತಿಳ್ಕೊಂಡಾರ. ಈ ಒಂದು ಕುಟುಂಬದ ಸದಸ್ಯರನ್ನ ನಾವು ಒಂದು ಕಾರ್ಯಕ್ರಮಕ್ಕೆ ಕರೀಲಿಕ್ಕೆ ಬಹಳ ಸಂತೋಷ ಆಗುತ್ತೆ. ಮಲ್ಲಪ್ಪ ಅವರೇ, ನಿಮಗೆ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಮುತ್ತಣ್ಣ, ನಿಮಗೂ ಕೂಡ ಸೋಮಲಿಂಗಪ್ಪ ಅವರೇ, ನಿಮ್ಮ ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ. ಒಬ್ಬ ರೈತರಾಗಿ ಯಶಸ್ವಿಯಾಗಿರಿ. ರೈತ ಅಂದ್ರೆ ಏನು ತಿಳ್ಕೊಂಡಿವಿ ಅಂದ್ರೆ ದೇಶದ ಬೆನ್ನೆಲು, ಅನ್ನದಾತ ಅಂತೀವಿ ನಾವು. ರೈತ ಒಕ್ಕಿದ್ರೆ ದೇಶ ಒಂಥರ ಖುಷಿಯಿಂದ ಇರ್ಲಿಕ್ಕೆ. ಅದಕ್ಕೆ ನಿಮ್ಮ ಒಂದು ಕಾಣಿಕೆ ಬಹಳ ಅದ. ಮತ್ತೆ ಈ ಒಂದು ಸಮಗ್ರ ಕೃಷಿಯೊಳಗ ನೀವು ಯಶಸ್ವಿ ಆಗಿರಂತೆ ಅಂದ್ರಲ್ಲ, ಏನು ಇದ್ರ ಕತೆ? ಸರ್, ನಾವು ಮೊದಲೇ ಕುರಿ ಕಾಯ್ಕೋತ ಬಂದಾವ ಸರ್. 22 ವರ್ಷ ಕುರಿ ಕಾದ್ರೆ ನಮ್ಗೆ ಅಡ್ಡಾಡಕ ನಿಲ್ಲಕ್ಕಾಗಿ ಹೊಲಕ್ಕೆ ಇಳಿದೇನ್ರಿ. ರೈತಕ್ಕೆ ಇಳಿದ್ರಿಂದ ಗೋಂಜಾಳ, ಕಬ್ಬ ನಾವು ಸಮಗ್ರ ಕೃಷಿ ಮಾಡೋಣ. ನಾವು ಒಂದು ಬೆಳೆಲ್ಲ ಒಂದು ಬೆಳೆಯಾಗ ನಾವು ಲಾಭ ತಗೋನು. 4 ಮಂದಿಗೆ ಮತ್ತೊಂದು ಅವ್ರನ್ನ ತುತ್ತ ಸಿಗ್ತತಿ. ಮುಂದೆ ರಾಸಾಯನಿಕ ಬಿಡುನು. ನಾವು ಅಲ್ಲೇ ಟ್ರೈನಿಂಗ್ ಹೋಗಿ ಕಲ್ಕೊಂಡ್ರಿ ಸರ್. ಕರ್ದಲ್ಲಿ ಹೋಗಿ ಎಲ್ಲ ಟ್ರೈನಿಂಗ್ ತಗೊಂಡ್ ಸರ್. ಟ್ರೈನಿಂಗ್ ತಗೊಂಡ್ಕಾರ ನಾವು ಪೂರ ರಾಸಾಯನಿಕ ಬಿಟ್ಕಾರ ಸಮಗ್ರ ಕೃಷಿಗೆ ಇರೋದಕ್ಕಾರ ಕೆಮಿಕಲ್ ಹಾಕಲ್ದ ನಾವು ಜೀವಾಮೃತ, ಗೋಪ್ರತಾಮೃತ ಎಲ್ಲಾ ಮಾಡ್ಕೊಂತ ಹೊಂಟ್ರಿ ಸರ್. ಈಗ ನೀವು ರಾಸಾಯನಿಕ ಉಪಯೋಗ ಮಾಡಿದ ನಂತರ ನಾವು ಹೊಲವನ್ನ ಸಾವಯವ ಮಾಡಬೇಕು ಅಂದ್ರೆ ಅದಕ್ಕೆ ಸಮಯ ಬೇಕಾಗ್ತದೆ. 5 ವರ್ಷ ಅಂತ ಆಗತ್ರಿ. ಇನ್ನೂ ಇಂಪ್ರೂವ್ ಆಗಿಲ್ಲ ಸರ್. ಮಣ್ಣು ಪರೀಕ್ಷೆಗೆ ಕೊಟ್ಟನ್ರಿ. ಇನ್ನ ಬೋರಾನ, ಜಿಂಕ ಎಲ್ಲ ಕಡಿಮೆ ಅದ ಸರ್. ಅದನ್ನ ಮೆಂಟಿಫೈ ಮಾಡ್ಕೋಬೇಕು ಸರ್. ನಾವು ಮೆಂಟಿಫೈ ಅಂದ್ರೆ ರಿಂಚಿಂಗ್ ಮಾಡ್ಕೋಬೇಕ್ರಿ, ಎರುಳು ಗೊಬ್ಬರ ಹೆಚ್ಚು ಮಾಡ್ಕೋಬೇಕ್ರಿ. ಇವೆಲ್ಲ ಗೊಬ್ಬರ ಹೆಚ್ಚು ಮಾಡ್ಕೋದ್ರ ಎಲ್ಲ ಬೋರಾನ, ಜಿಂಕ ಹೆಚ್ಚು ಹಾಕವ್ರಿ ಸರ್. ನೋಡಿ, ನೀವು ತರಬೇತಿ ತೆಗೆದುಕೊಂಡದಕ್ಕೆ ನಿಮ್ಗೆ ಇಷ್ಟೆಲ್ಲ ಮಾಹಿತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೃಷಿಕರಿಗೆ ತರಬೇತಿ ಅವಶ್ಯಕತೆ. ಇವತ್ತು ನೀವು ಸಮಗ್ರ ಕೃಷಿ ಮಾಡಿರಲ್ಲ, 12 ಎಕರೆ ಹೊಲ ಅದ ನಿಮ್ಗೆ. ಅದ್ರೊಳಗೆ ಏನೇನ್ ಮಾಡ್ರಿ, ಹೆಂಗ್ ನೀವು ಶುರು ಮಾಡಿದ್ರಿ? ಸರ್, ಮೊದಲಕ್ಕೆ ನಾವು ಕಬ್ಬಿನಾಗ ಇದ್ರಿ. ನಮ್ಮ ತಮ್ಮಾರ ಏನಂದ್ರಿ, ಇಲ್ಲಪ್ಪ ನಾವು ಒಂದ್ ಸ್ವಲ್ಪ ಅದ್ರಾಗ ಬ್ಯಾರೆ ಇದು ಮಾಡ್ರಿ. ಈಗಿನ ಇದ್ರಾಗ ಒಂದ್ ಬೆಳೆ ಕುಂತ್ರ ಕೆಲಸ ಹೋಗಲ್ಲ, ಬ್ಯಾರೆ ಬ್ಯಾರೆ ವೆರೈಟಿ ಮಾಡ್ರಿ, ಒಂದ್ ಬಿಟ್ಟು ಒಂದ್ ಮಾಡ್ಕೊಂತ ಹೂನ್ ಅಂತ ಹೇಗಾರ್ರಿ. ನಾವು ಪರಕ್ಕೆ ಬೇರು ಕೂಡ ಹಚ್ಚಿವ್ರಿ ಸರ್. ಅದು ಜೀವಲಾಸ್ ಅಂತ ಹೇಳಿರಿ. ಅದು 3 ಎಕರೆ ಹಚ್ಚಿವ್ರಿ. 3 ಎಕರೆ ಅಂದ್ರೆ ಅದ್ರಾಗ ನಾವು ಫಸ್ಟ್ ಪೈಲಕ್ಕೆ ಎಲ್ಲಾ ಬೆಳೆ ಮಾಡಿವ್ರಿ. ಹೂ ಹಚ್ಚಿವ್ರಿ, ಮೆಣಸಿನ ಹಚ್ಚಿವ್ರಿ, ಪಪ್ಪಾಳಿ ಹಚ್ಚಿವ್ರಿ. ಅದ್ರಾಗ 2 ವರ್ಷ ರೀ. 2 ವರ್ಷ ಮ್ಯಾಗ ಇಳುವರಿ ಸ್ಟಾರ್ಟ್ ಆದ್ರಿ. ಇಳುವರಿ ನಮ್ದು ವರ್ಷಕ್ಕೆ ಆದಾಯ ಚಲೋ ಕೊಡತ್ರಿ. ಅದು 3 ಎಕರೆ ಅದ್ರಿ. ಆ ನಂತರ ನೆಕ್ಸ್ಟ್ ಶುಂಠಿ ಹಚ್ಚಿವ್ರಿ. ಅದ್ರ ಒಂದ್ ಸ್ವಲ್ಪ ಕೊರೋನಾ ಟೈಮ್ದಾಗ ಒಂದ್ ಇಪೇಟ್ ಆಗ್ತದೆ ಸರ್. ಅದು ಇಪೇಟ್ ಆಗಂತಲ್ರಿ. ಅದು ನೆಕ್ಸ್ಟ್ ಈಗ ಮತ್ತೆ ಕಾಡು ಬದ್ನಿ ಮಾಡಿ ಸರ್. ಕಾಡು ಬದ್ನಿ ಅದು ಒಳ್ಳೆ ಸೊಲ್ಯೂಷನ್ ಕೊಡ್ತೀರಿ ನಮ್ಗೆ. ಅದು ಕ್ರಾಶಿಂಗ್ ಮಾಡಿದ್ರಿ. ಅದನ್ನ ಕಾಡು ಬದ್ನಿದ್ರಿ, ಹೈಬ್ರಿಡ್ ಬದ್ನಿ ಕ್ರಾಶಿಂಗ್ ಮಾಡಿವ್ರಿ. ಅದನ್ನ 10 ಗುಂಟೆ ಹಚ್ಚಿವ್ ಸರ್. 10 ಗುಂಟೆ ಹಚ್ಚಿರಿ. ಒಬ್ರು ಮೀಡಿಯಾ ಚಾನಲ್ ಅದ್ರ ಅವ್ರು ಬಂದ್ ಕರ್ರಿ, ಅದನ್ನ ವಿಡಿಯೋ ಮಾಡ್ಕೋದ್ರಿ. ಅದು ಪೂರ ವೈರಲ್ ಆಗೈತೆ ಸರ್. 1 ವಾರಕ್ಕೆ 3 kg ಕೊಡ್ತೀರಿ ಅದು ಗಿಡ. ಹಂಗಾಗಿ ವೈರಲ್ ಆಗೈತ್ರಿ.
ಎಲ್ಲಾರು ಫೋನ್ ಹಚ್ತಾರ ನನಗ ಅವ್ರು. ನೋಡ್ರಿ ಮಲ್ಲಪ್ಪ ಅವ್ರ ಒಂದ್ 8-10 ವರ್ಷ ಕಷ್ಟಪಟ್ಟಿದ್ದಕ್ಕೆ ಇವತ್ತ ನಿಮ್ಗೆ ಸಾಕಷ್ಟು ಭರಪೂರ ಇಳುವರಿ ಬರ್ಲಿಕ್ಕತ್ತದ. ಮುಖ್ಯವಾಗಿ ಅಂತಂದ್ರ ಈಗ ನೋಡಿ ಕಬ್ಬು ಬೆಳೆದ್ರ ಅದಕ್ಕೆ ಬಾಳ ಕೆಲಸ ಇಲ್ಲ, ಹೌದು ಸರ್, ಹಾಕ್ಬಿಡೋದು. ಆಮೇಲೆ ಅವ್ರ ಏನ್ ಮಾಡ್ತಾರೆ ಜನ ಅಂದ್ರ ಸಾಕಷ್ಟು ಯೂರಿಯಾ ಗೊಬ್ಬರ ಹಾಕಿ ಹೌದ್ರಿ ಬಹಳ ಹಾಕಿ ಇವತ್ತ ಮಣ್ಣು ಸವಳು ಜವಳ ಆಗ್ಯದ. ಮತ್ ನೀರ್ ಬಾಳ ಇದ್ರಂತೂ ನೀರ್ ಹಂಗ ಬಿಡ್ತಾರ, ಅದನ್ನ ಹರಿಯಾಕ ಬಿಡುದಿಲ್ಲ. ಹಿಂಗಾಗಿ ಫಲವತ್ತಾದ ಮಣ್ಣು ತಾನ ಕೊಚ್ಕೊಂಡು ಹೋಗ್ಬಿಡ್ತದೆ. ಮಣ್ಣಿನೊಳಗೆ ಇವತ್ತು ಸತ್ವ ಬಹಳ ಕಡಿಮೆ ಅದ. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರ ಗೊತ್ತೇನ್ರಿ, ಕಬ್ಬನ್ನ ಅದು ಸುಡ್ತಾರ. ಭೂಮಿ ತಾಯಿಗೆ ಈಗ ಬೆಂಕಿ ಹಾಕಿದ್ರೆ ಅಲ್ಲಿ ಒಳಗಿನ ಎರೆಹುಳು ಏನಾಗಬೇಕು, ಸೂಕ್ಷ್ಮ ಜೀವಿಗಳಿರ್ತಾವ ಮಣ್ಣಾಗ, ಅವು ಸತ್ತ ಹೋಗ್ಬಿಡ್ತಾವ. ಮಣ್ಣಿನಲ್ಲಿ ಜೀವನ ಉಳಿದಿಲ್ಲ. ಸದ್ದ ನಮ್ಮ ಹೊಲ ನೋಡ್ಬೋದು ಸರ್, ನೀವು ಮಣ್ಣು ಹಿಡಿದ್ರೆ ಚಾಪುಡಿ ಸೇಮ್ ಆಗೈತ್ರಿ ನಮ್ಮದೀಗ. ಈಗ 4 ವರ್ಷದ ಬೆಳೆಯೋದು ಸರಿ ಅದ್ರಾಗ ಬಿಟ್ಟೇನಿ ಸರ್. 4ನೇ ಬೆಳೆ ಐತ್ರಿ, ಚಾ ಪುಡಿ ನೋಡ್ರಿ ಅದ್ ನೋಡಂಗಿಲ್ರಿ. ಮಡವಾಳ ಕಟ್ಟಿಸಿದಾಗ ಎರಿ ಹುಳ ಬರ್ತಾರ ನನ್ನ. ಈ ಕಬ್ಬ ಹತ್ತಿ ಗಾಡಿ ಹೊಡತ್ರಿ 20 ಗಂಟೆ ತಕ ಕಬ್ಬ ಐತ್ರಿ ಅಂದೀಗ. ಈ ಮಣ್ಣು ಈ ಮಟ್ಟಿಗೆ ನಿಮ್ದು ಸುಧಾರಣೆ ಕಂಡತಿ ಅಂತಂದ್ರ ಏನೇನ್ ಮಾಡಿದ್ರಿ? ಮೊದಲು ಹೆಂಗಿತ್ತು? ಮೊದಲು ಹೆಂಗಿತ್ತಂದ್ರೆ ಸರ್, ನಾವು ಬರೀ ಕೆಮಿಕಲ್ ಹಾಕ್ತಿದ್ರಿ. ಕೆಮಿಕಲ್ ಹಾಕೋ ಟೈಮ್ದಾಗ ಅವು ಎರಿ ಹುಳ ಸತ್ವಾನಕ್ ಬಂದ್ಬಿಡ್ತೀರಿ. ಅದ ಹಿಂಗಾಗಿ ಅದನ್ನ ಟ್ರೈನಿಂಗ್ ತಗೊಂತಲ್ಲ, ಹಿಂಗ್ ಮಾಡ್ಬೇಡ್ರಪ್ಪ, ಹಿಂಗ್ ಮಾಡ್ರಿ, ಅಟಾಟ್ ಮಾಡ್ಕೋತವ್ರಿ, ಒಮ್ಮೆ ಬಿಡಿಸ್ಬೇಡ್ರಿ ನೀವು. ಅಂದ್ರ ನಮ್ಗ ರೈತಕ್ಕೆ ನಾವು ಮಾಡ್ಕೋಕ ಅನುಕೂಲ ಆಕತಿ. ಒಮ್ಮೆ ಬಿಟ್ರಂದ್ರ ರೈತ ಸಾವುತಾನು, ಅದನ್ನ ಒಮ್ಮೆ ಹಾಕಿರಂದ್ರ ಭೂಮಿ ಸಾವುತೈತಿ. ಅದಕ್ಕಾಗಿ ಅಟಾಟ್ ಮಾಡ್ಕೋತ ಹೋಗ್ರಿ, ಒಳ್ಳೆ ಇದಾಕತ್ತನ ಅಂದ್ರಿ. ನಾವು ಅಟಾಟ್ ವರ್ಷಕ್ಕೆ ಕಡಿಮೆ ಮಾಡ್ಕೊಂತ ಬಂದಿವ್ರಿ ಸರ್. ಈಗ 6 ವರ್ಷ ಆತ್ರಿ. 6 ವರ್ಷದಿಂದ ನಾವು ಅದನ್ನ ಮಾಡ್ಕೊಂಡ್ ನೋಡ್ರಿ. ನಿಮ್ ಯಶಸ್ವಿ ಕಾರಣ ಅಂದ್ರೆ ನೀವು ಅಂತರ್ ಬೆಳೆ ಮಾಡ್ಲಿಕ್ಕೆ ಒಂದೇ ಇರೋದಿಲ್ಲ ನಿಮ್ದು. ಹೌದು ಸರ್, ಎಲ್ಲ ಕಾಯಿಪಲ್ಲೆ ಇರ್ತದ, ಆಮೇಲೆ ಹಣ್ಣಿನ ಗಿಡ ಅದಾವು, ಬದಿ ಗುಂಟ ದೊಡ್ಡ ಗಿಡ ಹಾಕಿರ್ತೀವಿ. ಎಲ್ಲ ಹಣ್ಣಿನ ಹಂಪಲ್ ಅದ, ಎಲ್ಲ ನೀರ್ ಹರಿದು ಹೋಗುದಿಲ್ಲ. ಹೌದು ಸರ್, ನೀರು ನಿಮ್ ಹೊಲದಾಗ ಇರ್ತೈತಿ. ಹೌದು ಸರ್. ಅಂದ್ರೆ ಅದು ಏನಾಕತ್ತೆ, ಭೂಮಿಗೆ ಬೇಕಾದಂತ ಎಲ್ಲ ಒಂದು ಫಲವತ್ತತೆಯನ್ನು ಸಿಗ್ತದ, ಮತ್ತೆ ನೀರಿನ ಅಂಶ ಸಿಗ್ತದೆ. ಯಾವಾಗ್ಲೂ ಎರೆಹುಳಿಗೆ ಬೇಕಾದ ನೀರ್ ಇರ್ಬೇಕು. ಹೌದು ಸರ್. ನಾ ಮುಂದೆ ಒಟ್ಟು ಡ್ರಿಪ್ಕಿಷನ್ ಮಾಡಿಬಿಟ್ರಿ. ಡ್ರಿಪ್ ಇರಿಗೇಷನ್ ಮಾಡಿರಿ? ಡ್ರಿಪ್ಕಿಷನ್ ಐತ್ರಿ, ಮಲ್ಚಿಂಗ್ ಮಾಡ್ತೇವ್ರಿ, ಡ್ರಿಪ್ಕಿಷನ್ ಐತ್ರಿ. ಬಟ್ ಈಗಿನ ತಂತ್ರಜ್ಞಾನ ಎಲ್ಲ ಇದು ಮಾಡ್ಕೋದು ಸರ್, ಅದೇನಿಲ್ರಿ. ಮತ್ತೆ ಸುತ್ತ ಬೌಂಡ್ರಿ ತೆಂಗಿನ ಅದಾವ್ರಿ, ಕರಿಮೆಗಳು ಅದಾವ್ರಿ. ಕರಿಮೆಗುಡ ಕನಿಷ್ಠ ಒಂದು 30,000 ರೂಪಾಯಿ ಕರಿಮೆ ತಪ್ಪಳ ಮಾರ್ತೇನ್ರಿ ನಮ್ಮ ವರ್ಷಕ್ರಿ. ನಾನು ಹೋಗ್ಕಾರ ನೇರವಾಗಿ ನಾನು ಕೊಟ್ಟು ಬರ್ತೇನೆ ಕಸ್ಟಮರ್ಗೆ. ಹೌದನ್ರಿ? ನಿಂಬಿ ಗಿಡ ಅದಾವ? ನಿಂಬಿ ಗಿಡ ಅದಾವ್ರಿ, ನಿಂಬಿ ಗಿಡ ಅದಾವ್ರಿ, ಕಂಚಿ ಗಿಡ ಅದಾವ್ರಿ, ನುಗ್ಗಿ ಗಿಡ ಅದಾವ್ರಿ ಸರ್. ಎಲ್ಲ ಬಂದಾರ ಸರ್. ಗಜಲಿಂಬಿ ಐತ್ರಿ, ಜವಾರಿ ಗಜಲಿಂಬಿ ಅಂತ ಬರದ್ರಿ. 10 ರೂಪಾಯಿ ಕಾಯಿ ಇಲ್ಲೇ ಬಂದ್ ಹೋಯ್ತಾರ ಸರ್ ನನ್ನಲ್ಲಿ. ಹೌದಾ? ದೊಡ್ಡದಿರ್ತೇನೆ? ಇಲ್ರಿ, ಇಷ್ಟ ಬರುತ್ತರ, ಸ್ವಲ್ಪ ಇರತ್ರಿ, ಅದ ಚಿಕ್ಕದಿರತ್ರಿ. ಅದಕ್ ಭಾರಿ ಡಿಮಾಂಡ್ ಐತ್ರಿ. ಮತ್ ಕರಿ ತೆಂಗಿನ ಕನ್ನಿ ಕಾಯಿ ಐತ್ರಿ, ಅದ್ 100 ರೂಪಾಯಿ ಕಾಯಿ ಕೊಡ್ತೇನೆ ಸರ್. ಇಲ್ಲೇ ಬಂದ್ ಹೋಯ್ತಾರ್ರಿ. ಬೂದ್ ಗುಳುಂಬಕಾಯಿ ಐತ್ರಿ, ಅವ್ 100 ರೂಪಾಯಿ ಕಾಯಿ ಕೊಡ್ತೇನ್ರಿ. ಅದು ವರ್ಷಕ್ಕೆ 20-30 ರೂಪಾಯಿ ಅವು ಆದ್ರೂ ಹಾಕತ್ರಿ. ಬೆಳಿತೀರಿ? ಕಾಯಿಪಲ್ಲೆ ಅಂತೂ ಸಾಕಟ್ರಿ ಸರ್. ಕಾಯಿಪಲ್ಲೆ ಹಗಲ ಹಸ್ತವ್ರಿ, ಕುಂಬಳ ಹಸ್ತವ, ಮುಂದ ಹೀರಿಬಳ್ಳಿ ಹಸ್ತವ್ರಿ, ಚೆಂಡು ಹೂ ಹಸ್ತವ, ಟಮಾಟೆ ಹಸ್ತೇನೆ ಸರ್. ಎಲ್ಲ ಒಂದೊಂದ್ ಮಾಡ್ತೇನೆ. ನಿಮ್ಮ ಅಣ್ಣವ್ರ ಮಗ ಮುತ್ತಣ್ಣ ಇದಾರೆ. ಮುತ್ತಣ್ಣವ್ರೆ, ಈಗ ನೋಡ್ರಿ ನಿಮ್ಮ ಕಾಕ ಮಲ್ಲಪ್ಪ ಅವ್ರು ಎಷ್ಟು ಚಂದ ನಿಮಗೆ ಹಚ್ಕೊಟ್ಟಾರ. ಇವತ್ತು ನೀವು ಏನ್ ಬಹಳ ಕಷ್ಟಪಡ್ಬೇಕಾಗಿಲ್ಲ, ಹೌದಿಲ್ರಿ? ಅಂದ್ರೆ ಪ್ರತಿ ದಿವಸನೂ ಕೂಡ ನಿಮ್ಗೆ ಒಂದು ನಿತ್ಯ ಹರಿದ್ವರ್ಣ ಅಂತೀವಲ್ಲ. ಈಗ ಅಡವಿ ಕಡೆ ಹೋದ್ರಿ ಅಂದ್ರ ಅಲ್ಲಿ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಕ್ಕೆ ಹೋದ್ರಿ ಅಂದ್ರೆ ಯಾವಾಗ್ಲೂ ಕೂಡ ಹಸಿರು ಇರ್ತದೆ. ಹಂಗ ನಿಮ್ ಮನೆಯೊಳಗೆ ಯಾವಾಗ್ಲೂ ಹಸಿರು ಅಂದ್ರೆ ಏನು ದುಡ್ಡಿನ ಕೊರತೆ ಇಲ್ಲ. ನೋಡ್ರಿ, ಹಿಂಗ ಸಮಗ್ರ ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಆದ್ರ ನೀವೇನು ಸಂತೋಷ ಕಂಡಿರಿ ನಿಮ್ ಹೊಲದಾಗ? ಅಂದ್ರೆ ಸರ್, ನಾನು ಇಲ್ಲಿಂದ ಈಗ MA BEd ಮುಗಿಸಿನಿ ಸರ್. ನನ್ನ ಕ್ವಾಲಿಫಿಕೇಶನ್ ಸರ್. MA BEd ಮುಗಿಸಿ ಪ್ರೈವೇಟ್ ಯಾವ ಗೌರ್ಮೆಂಟ್ ಜಾಬ್ ನೋಡಬೇಕಂತ ಇತ್ತು ಸರ್ ನನ್ನ ಮೇಲೆ ಉದ್ದೇಶ. ಅದನ್ನೆಲ್ಲ ನೋಡಕಂದ್ರೆ ಇಲ್ಲಿ ನಾವು ನೋಡ್ರಿ, ಈಗ ನಮ್ಮ ಹೊಲದಾಗ ಇಲ್ಲ ಒಂದು 6 ಆಳು ಡೈಲಿ ಇರ್ತಾವ ಸರ್, ಕಂಟಿನ್ಯೂ ಕೂಲಿ ಆಳ್ಗೋರಿ. ಅವ್ರಿಗೆ ವಾರಕ್ಕೆಲ್ಲ 15-20 ಸಾವಿರ ರೂಪಾಯಿ ಕೊಡ್ತೀವಿ ಸರ್ ನಾವು. ಈಗ ನಾವು ಗೌರ್ಮೆಂಟ್ ಜಾಬ್ ಮಾಡಕತ್ನ ನನ್ಗೆ ಬಾಳ 30 ಸಾವಿರ ಕೊಡ್ಬೋದು ಸರ್. ಈಗ ಅಲ್ಲಿ ಗೌರ್ಮೆಂಟ್ ಜಾಬ್ ಹೋಗಿ ತಿಂಗಳಿಗೆ 30 ಸಾವಿರ ತಗೊಂತ ಇಲ್ಲಿ ವಾರಕ್ಕ ನಾವು 15 ಸಾವಿರ ಕೊಡ್ತೇನ್ರಿ ಆಳಿಗ್ರಿ. ಅದಕ್ಕೆ ಡಬಲ್ ಇಲ್ಲೇ ಕೊಡೋದಕ್ಕಂದ್ರ ನಾನ 4 ಆಳು ದುಡ್ಸೋಂಗಿದ್ದಾಗ ಇನ್ನೊಬ್ರ ಕೈ ಹೋಗಿ ದುಡಿರಿ ಅಂತ ನಾನು ಇಲ್ಲೇ ಅಲ್ಕೊಂಡ್ ಸರ್. ನಮ್ ಕಾಕಾರ ಆಲ್ರೆಡಿ ಎಲ್ಲಾ ತರ ಮಾಡಿಟ್ಟಾರ ಸರ್. ಈಗ ಸರ್ ಅದನ್ನ ನಾನು ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಸರ್. ನಾನು ಈಗ ನಮ್ ಕಾಕರ ಜೊತೆ ಕೈ ಜೋಡಿಸಿ ಸರ್. ಈಗ ಪೇರು ಆಯ್ತು ಸರ್, ಪಪ್ಪಾಳಿನ ಬೆಳೆದು ಸರ್, ಹೊಳ್ಳಿ ಕಾಡು ಬದ್ನಿ ಐತಿ ಸರ್. ಕಾಡು ಬದ್ನಿಯಿಂದ ಜಾಸ್ತಿ ನಾವು ಇಂಪ್ರೂವ್ ಆಗ್ಬಿಟ್ಟು ಸರ್. ಇನ್ನೂರಿ ಅಂದ್ರೆ ನಮ್ಮಿಂದ ಇಲ್ಲ ಅಂದ್ರೆ ಮಿನಿಮಮ್ ಒಂದು 200 ಜನ ರೈತರಿಗೆ ಹೆಲ್ಪ್ ಆಯ್ತು ಸರ್. ಅಂದ್ರೆ ಕಾಡು ಬದ್ನಿ ಇನ್ನೂರಿಗೆ ಯಾರಿಗೆ ಇದು ಪ್ರಚಾರ ಆಗಿರ್ಕಲ್ಲ ಸರ್. ಕಾಡು ಬದ್ನಿ ವಿಶೇಷ ಏನಂದ್ರೆ ಸರ್, ಕಾಡು ಬದ್ನಿ ಇದ್ರೆ ಬುಡ ಕಾಡು ಬದ್ನಿ ರೀ, ಮ್ಯಾಲ ಜವಾರಿ ಬದ್ನಿ ಕ್ರಾಸಿಂಗ್ ಮಾಡ್ಸಿ ಒಂದ್ ಸರ್. ಇಲ್ಲ ಮಿನಿಮಮ್ 3-4 ವರ್ಷ ಬರ್ತ ಸರ್. ಅದು 4 ವರ್ಷ ಅಂದ್ರೆ ಸರ್ ಕಂಟಿನ್ಯೂ ಆದಾಯ ಸರ್. ಕಂಟಿನ್ಯೂ ಇವತ್ತು ಇಲ್ಲಾಂದ್ರೆ ಒಂದು 10 ಗುಂಟೆ ಮಾಡಿವಿ ಸರ್ ನಾವು. ಕಂಟಿನ್ಯೂ ಇಲ್ಲಾಂದ್ರೆ ವಾರದಾಗ 2 ಟೈಮ್ ಕಟಾವ್ ಮಾಡ್ತೀವಿ ನಾವು. ವಾರಕ್ಕೆಲ್ಲ 30 ಬಾಕ್ಸ್ ಸರ್. ಬರೀ 10 ಗುಂಟೆ 30 ಬಾಕ್ಸ್ ತನಕ. ಈಗ 1 ವರ್ಷ ಆದ್ರೆ 2.5 ಲಕ್ಷ ರೂಪಾಯಿ ಇನ್ಕಮ್ ತೆಗಿ ಸರ್. ಮತ್ತೆ ನೋಡಿ ಸರ್, ಈಗ 10 ಗುಂಟೆದಾಗ 2.5 ಲಕ್ಷ ರೂಪಾಯಿ ಇನ್ಕಮ್ ತೆಗಿಸ ಸರ್. ಗೌರ್ಮೆಂಟ್ ಜಾಬ್ ಡಬಲ್ ಐತಿ ಸರ್ ನಂದು. ಸರ್ ಹಂಗಾಗಿ ನಾನು ಈಗ ಸರ್ಕಾರಿ ಜಾಬ್ ಬಿಟ್ಟು ಸರ್ ನಾನು ಈಗ ಕೃಷಿ ಒಳಗೆ ಜಾಸ್ತಿ ಏನ್ ಮಾಡತ್ನ ಸರ್. ಬಹಳ ಸಂತೋಷ. ನಿಮ್ಮಂತ ಯುವಜನರು ರೈತರಾಗಿ ಮುಂದ್ ಬರ್ಬೇಕು, ಮತ್ತೆ ಹೆಚ್ಚು ಮಾಹಿತಿ ತಿಳ್ಕೊಂಡು ಸರ್. ನಾವು ಈಗ ಹೊಸ
ಅಂದ್ರ ಗೋಟ್ ಫಾರ್ಮಿಂಗ್ ಅಂತೂ ಮಾಡ್ಬೇಕಂತ ನಂದು ಉದ್ದೇಶ ಇದೆ ಸರ್. ಕುರಿ ಸಾಕಾಣಿಕೆ ಮಾಡೋದು ಅಂದ್ರೆ ಸರ್ ಈಗ ಅದ್ರ ಒಂದು 100 ಟಗರ್ ಮರಿ ಅಥವಾ ಕುರಿಯರ್ ಸಾಕಿರಿ ಸರ್, ಅದು ಇನ್ನೂ ಜಾಸ್ತಿ ಇನ್ಕಮ್ ಬರ್ ಸರ್. ನಮ್ಮ ರೈತಾಪಿ ಜನಕ್ಕೆ ಹೊಂದ್ಕೊಂಡಂಗ ಆಗುತ್ತೆ ಸರ್. ಹೊಳ್ಳಿ ನಮ್ಮ ಮೂಲತಃ ನಮ್ ಕುರಿ ಕಾಯ್ಕೊಂತ ಬಂದ ಅಂದ್ರೆ ನಮ್ಮ ಅಜ್ಜಾರ ಕಾಲಿಂದ ಮೂಲ ಕಸಬನ್ನು ನೀವು ಉಳಿಸ್ಕೊಂಡಾಗ ಕುರಿ ಸರ್. ಅಂದ್ರೆ ನಮ್ಮ ಅಜ್ಜಾರ ಕಾಲಿನ ಕುರಿ ಕಾದಾರೆ, ನಮ್ಮ ಅಪ್ಪಾರು ಕಾದಾರೆ, ಹೊಳ್ಳಿ ನಮ್ಮ ಕಾಕಾರು ಕಾದಾರ ಸರ್. ನಾನು ಕೂಡ ಸಣ್ಣ ಇದ್ದಾಗ ಒಂದ್ 4-5 ವರ್ಷದ ನಾನು ಹೋಗಿದ್ದೆ ಸರ್ ಕುರಿಗೆ. ಈಗ ಅಂದ್ರೆ ಕುರಿ ಬಗ್ಗೆ ಎಲ್ಲಾ ಗುರುತಿದ್ಕೊಂಡ ಗೋಡ್ ಫಾರ್ಮಿಂಗ್ ಮಾಡಿ ಇನ್ನೂ ಜಾಸ್ತಿ ಆದಾಯ ಗಳಿಸಬೇಕು, ಹೊಸ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳ್ಬೇಕು ಅಂತ ನಂದು ಉದ್ದೇಶ ಇದೆ ಸರ್. ನೋಡ್ರಿ ರೈತ ಬಾಂಧವ್ರೆ, ಇವತ್ತ ಸಮಗ್ರ ಕೃಷಿ ಅಂದ್ರೆ ಹಿಂಗೆ ನಾವು ಬರೀ ಈಗ ಇಳುವರಿ ಮೇಲಿನ ಅವಲಂಬನ ಆಗಬಾರ್ದು. ನಮಗೆ ಆ ಉತ್ಪನ್ನ ಬರ್ತದೆ, ಒಂದು ಏಕ ಬೆಳೆ ಬೆಳೆದು ಅದು ಬಂದಿಲ್ಲ ಅಂದ್ಕೊಳ್ಳೆ ಮುಖ ಒಣಿಸ್ಕೊಂಡು ಅಡ್ಡಾಡೋದು ಯಾಕೆ? ನೀವು ಏನ್ ಮಾಡೋದು, ಈ ಕುರಿ ಸಾಕಾಣಿಕೆ ಮಾಡಬಹುದು, ಆಮೇಲೆ ಈಗ ಡೈರಿ ಮಾಡಬಹುದು, ಎಮ್ಮೆ ಹಸು ಸಾಕ. ನಾವು ಹೈಬ್ರಿಡ್ ಏನು ಮಾಡಿಲ್ರಿ, ಜವಾರಿ ಹಾಕೊಳ್ಳೋದಾರು ಜವಾರಿ ಕೊಳದಾರು. ಜವಾರಿ ಆಕಳ ಸಾಕುದು ಏನ್ ಕಾರಣ ಅಂದ್ರೆ ನಮಗ್ ಜೀವಾಮೃತಕ್ಕ ಗೋಪ್ರಥಮಕ್ಕ ನಮ್ಗೆ ಅನುಕೂಲ ರೀ. ಮಜ್ಜಿಗೆ ಜವಾರಿ ಮಜ್ಜಿಗೆ ಬೇಕ್ರಿ, ಜೀವಾಮೃತಕ್ಕೂ ಜವಾರಿ ಬೇಕ್ರಿ. ಹಿಂಗಾಗಿ ಜವಾರಿನ ಕಟ್ಟೇವ್ರಿ. ಬಹಳ ಖುಷಿ ಆಗುತ್ತೆ ಮಲ್ಲಪ್ಪರ. ಸೋಮನಿಂಗಪ್ಪ ಅವರು ಇದ್ದಾರೆ ನಿಮ್ ತಮ್ಮ, ಅವರು ಎಕ್ಸ್ ಮ್ಯಾನ್, ಭಾರತದ ರಕ್ಷಣೆ ಒಳಗೆ ನಿರತರಾಗಿ ಸೇವೆ ಮಾಡಿ ಬಂದಂತವ್ರು. ನಾವು ನಿಮ್ಗೊಂದು ಸಲ್ಯೂಟ್ ಹೊಡಿತೀವಿ. ಸೋಮನಿಂಗಪ್ಪ ಅವರೇ, ನೀವು ಎಷ್ಟು ಶಿಸ್ತಾಗಿ ನೀವು ಅಲ್ಲಿಗೆ ಬೆಳಿಗ್ಗೆ 5 ಗಂಟೆಗೆ 6 ಗಂಟೆಗೆ ಎದ್ದು ಸಂಜೆವರೆಗೂ ಕೂಡ ದೇಹವನ್ನು ದಣಿಸಿ ನೀವು ಗಡಿ ಕಾಯಲಿಕ್ಕೆ ನೀವು ನಿಯುಕ್ತರಾದಂತವ್ರು. ನೀವು ಆ ಒಂದು ಶಿಸ್ತನ್ನ ನೀವು ಈ ಕೃಷಿಯೊಳಗೆ ನೀವು ಕಂಡಿರಣ್ಣ ಇಲ್ಲಿ ಬಂದು ನಿಮ್ಮ ಅಣ್ಣ ಮಲ್ಲಪ್ಪನವ್ರು ಮಾಡೋದು ನೋಡಿದ್ರೆ 100% ಅಲ್ಲಿ ಏನು ನಾವು ಡಿಸಿಪ್ಲಿನ್ ಇದ್ದೀವಲ್ಲ ಅದೇನೇ ಇವ್ರು ಅಳವಡಿಸಿಕೊಂಡ್ರೆ ನನ್ನ ಮನಸ್ಸಿಗೆ ಅನಿಸುತ್ತೆ. ನಾವು ಬೇರೆ ರೈತರಿಂದ ನಾವು ನೋಡಿದ್ರೆ ನಾನು ಖುಷಿ ಆಗತ್ತೆ ಇವ್ರು ಮಾಡೋದಿಲ್ಲ ನೋಡಿ. ನಾ ಏನ್ ಹೇಳ್ತಾರಲ್ಲ ಅದನ್ನ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವರು. ಯಾವುದೋ ಸಮಗ್ರ ಕೃಷಿ ಅಂದ್ರೆ ಒಂದೇ ಮೂಲದಿಂದ ಬರುವಂತ ಇದಲ್ಲ, ಇದು ಎಲ್ಲಾ ಮೂಲಗಳಿಂದ ನಾವು ಇದನ್ನ ಬಯಸ್ಕೋಬೇಕು. ಇದ್ರಾಗ ಒಂದೇ ಅಂದ್ರೆ ಕೃಷಿಯಿಂದ ಬರುತ್ತಿದೆ ಅಂತ ನಾವು ಇಚ್ಛಾ ಪಡ್ತೇವೆ. ಅದರಿಂದ ನಾವು ಕೋಳಿ ಆಗಲಿ ಆಡು ಆಗಲಿ ನಮ್ದು ಸಣ್ಣ ಸಣ್ಣ ಪುಟ್ಟ ಏನೇನ ವಿಶೇಷತೆಯನ್ನ ಸಾಕಾಣಿಕೆಯಿಂದ ಅವ್ರ ವೃದ್ಧಿ ಆಗಬೇಕು. ಒಂದೇ ಬೆಳೆ ಮಾಡಬಾರ್ದು, ಬೇರೆ ಬೇರೆ ಒಂದು ಇದನ್ನ ಮಾಡಬೇಕು. ಒಂದು ಸೋಲು ಕಂಡ್ರೆ ಒಂದಲ್ಲಿ ಗೆಲುವು ಸಿಗತ್ತೆ. ಅದನ್ನ ಅಳವಡಿಸಿಕೊಂಡು ಇವರು ಮಾಡ್ತಿದಾರಲ್ಲ ಆಗ ಖುಷಿ ಆಗತ್ತೆ. ಅದು ಅದೇ ಒಂದು ವಿಶೇಷತೆ. ನಿಮಗೂ ಕೂಡ ಅದು ಪ್ರೇರಣೆ ಆಗಿದೆ ಸರ್. 100% ಸರ್ ಮಾಡಿದ್ದೆಲ್ಲ. ಬಹಳ ಸಂತೋಷ. ಮಲ್ಲಪ್ಪ ಅವರೇ, ನಾನು ಬೆಂಗಳೂರು ಆಕಾಶವಾಣಿ ಇರುವಾಗ ಸೋಮನಹಳ್ಳಿ ಸೇಸಿ ಅಂತ ಒಬ್ರು ರೈತರಿದ್ರು. ಅವರು ಸಮಗ್ರ ಕೃಷಿ ಮಾಡುವಂತವ್ರು. ಬರೀ 2 ಎಕರೆ ಒಳಗ ವರ್ಷಕ್ಕೆ 10 ಲಕ್ಷ ತೆಗೆಯೋರು. ಹೆಂಗ್ ಮಾಡ್ತಿದ್ರು ಅಂದ್ರೆ ಅವ್ರನ್ನ ಕೃಷಿ ಹೊಂಡ ಮಾಡ್ಕೊಂಡಾರ. ಕೃಷಿ ಹೊಂಡ ಮಾಡ್ಯಾರ, ಸರ್ಕಾರದ ಅನುದಾನ ತೆಗೆದುಕೊಂಡು ಮಳೆ ಆದಾಗ ಮೇಲಿಂದ ನೀರು ಬಂದು ಕೆಳಗೆ ಕಾವಲಿ ಮಾಡ್ಕೊಂಡಾರ. ತಮ್ಮ ಕೃಷಿ ಹೊಂಡಕ್ಕೆ ನೀರ್ ಬೀಳಬೇಕು, ಮೇಲೆ ಅದನ್ನ ಶೇಡ್ ನೆಟ್ ಮಾಡ್ಯಾರ. ಆಮೇಲೆ ಅಲ್ಲಿ ಮೀನಾ ಬಿಟ್ಟಾರ. ಹೌದು, ಟ್ಯಾಕ್ಟರಿ ಇರ್ತಲ್ಲ, ಟ್ಯಾಕ್ಟರಿಯಿಂದ ಪೈಪ್ಲೈನ್ ಮಾಡ್ಕೊಂಡು ಹೊಂಡದಿಂದ ತಮ್ಮ ಹೊಲಕ್ಕೆ ನೀರು ಅಂದ್ರೆ ಕರೆಂಟ್ ಇಲ್ಲ ಅಂದ್ರೂ ಅವರು ಜೀವನ ನಡೀತದೆ. ಹೊಲದಾಗ ಯಾವ ಬೇಕೋ ಕರೆಂಟ್ ಇರೋದ್ರ ಕೆಲವೊಮ್ಮೆ ತೆಗೆದು ಬಿಡ್ತಾರ. ಆದ್ರೂ ನಾವು ಸ್ವಾವಲಂಬಿ ಆಗಿವಿ ಅಂತ ಕೂಡ ಅವ್ರು ಮಾಡಿ ತೋರಿಸ. ಅವ್ರು ನೋಡಿ ನಾನು ಬಹಳ ಆಶ್ಚರ್ಯ ಆಯ್ತು. ನಿಮ್ಮಂಗ ಅವರು ಅರಣ್ಯ ಕೃಷಿ ಮಾಡ್ಯಾರ, ಮತ್ತೆ ಎಲ್ಲಾ ಶೇಂಗಾ ಬೆಳಿತಾರ. ನಾಟಿ ಶೇಂಗಾ ಅವರು ಮಾರಾಟ ಮಾಡ್ತೀವಿ ಅಂತ ಅಂದ್ರಿ. ಅವರು ವಾಟ್ಸ್ಆಪ್ ನಾಗ ಗ್ರೂಪ್ ಮಾಡ್ಯಾರ. ಈಗ ನಮ್ಮ ಹೊಲದಾಗ ಹಿಂಗೆ ಶೇಂಗಾ ಬಂದದ, ಮತ್ತೆ ಹೆಂಗ್ ಮಾಡ್ತೀರಿ ಅಂತ ಅಂದ್ಕೊಳ್ಳಿ. ಸಂಜೆ ಅನ್ನೋದ್ರಾಗ ಜನ ಬಂದು ತಾವ್ ತಗೊಂಡು ಈ ಮಾರುಕಟ್ಟೆ ಶಾಣೆತನ ನಮ್ಗೆ ಬರ್ಬೇಕಾಗ್ಯದ. ಮಲ್ಲಪ್ಪ ಅವ್ರೆ, ನೀವು ಮಾರುಕಟ್ಟೆ ಯಾವ ರೀತಿ ನೀವು ಮಾಡ್ತೀರಿ ಸರ್? ಮಾರುಕಟ್ಟೆ ಅಂದ್ರೆ ನಾವು ಪೇರೂದಾಗ್ರಿ ಬಾಳ ಸುಲಕಂಡವ್ ಸರ್. ಪೇರುಗಳು ಏನ್ ಮಾಡ್ತೇನ್ರಿ, ನಾನು ಈಡ ಹರ್ಕೋಗುದ್ರಿ, ಲೋಡ್ ಗಂಟ್ಲೆ ಹರ್ಕೋಗುದ್ರಿ, ಹೋಗಿ ದಲಾಲರಿಗೆ ಇಳಿಸ್ಬಿಡ್ತೀನ್ರಿ. ದಲಾಲ್ರ ಅವ್ರು ಮಾಡಿದ ರಾಜ ಮಾತ್ರ. ಹೌದು, ಹಿಂಗ ಆಯ್ಕಾರ್ರಿ. ಅವ್ರು ಇನ್ನರಿ 1000-1200 ಆಗೈತನ್ರಿ. ನಾವು ಒಯ್ಯರಾಗ 500-600 ಮಾಡಾರ್ರಿ. ಅವ್ರ ದಲಾಲ್ ಮುರಿದ, ಹಮಾಲಿ ಮುರಿದ, ಗಾಡಿ ಬಾಡಿಗೆ ಮುರಿದ 300-400 ಬರುದ್ರಿ ನಮಗ. ಹಿಂಗ ಆಯ್ಕಾರ್ರಿ. ನಾವು ಇದೇನ್ ದಲಾಲ್ರಿ ಇದ ಬೇಡ ಅಂತ ಹೇಳ್ರಿ, ನೇರವಾಗಿ ನಾವು ಮಾರಾರ್ಗ್ರಿ ಮಾತಾಡಕತ್ತೀವ್ರಿ. ನಾವು ಮಾತಾಡ್ಕಾರ ನೇರವಾಗಿ ಅವ್ರು ಏನ್ ಮಾರ್ತಾರ ಹಣ್ಣು ಮಾರ್ರಿ, ನೆಟ್ಗೆ ನೇರವಾಗಿ ಹಣ್ಣು ಕೊಡ್ತೇನ್ರಿ. ನಿಮ್ಗೆ ಅಲ್ಲಿ ಖರ್ಚು ಉಳಿತ್ರಿ, ಪೂರ್ ಉಳಿತ್ರಿ ನಮ್ಗೆ. ನಿಮ್ ಹೊಲಕ್ಕೆ ಬರ್ತಾರ, ಹೊಲಕ್ ಬಂದ ತಕೋಕಾರ ಎಲ್ಲಾ ಮುಡ್ದವ್ರು ಬಂದಕಾರ ನಮ್ಗೆ ಅರೆಸ್ಟ್ ಮಾಡ್ಕೊಂಕಾರ, ಹೊರಗದ ದುಡ್ಡು ಕೊಟ್ಟಕಾರ ಹೋಯ್ತಾರ ಸರ್. ಸದ್ಯ ಮೆಟ್ಟಿಗೆ 1000 ರೂಪಾಯಿ ಕೊಡ್ತೇನ್ರಿ. ನಾವು ಒಂದು ಕ್ರೀಟಿಗೆ 1000 ರೂಪಾಯಿ ಕೊಡ್ತೇನ್ರಿ. ಹೋದ್ರೆ 400 ರೂಪಾಯಿ ಕೊಡ್ಬೇಕು. 400 ರೂಪಾಯಿ ರೀ. ಅದು ಉಳಿತಾಯ ಆತ್ರಿ, ನಮ್ಗೆ ಇದು ಉಳಿತಾಯ ಆತ್ರಿ, ಹರಿದು ಉಳಿತಾಯ ಆತ್ರಿ. ಅವ್ರ ತಕೋತಾರಿ ಹಣ್ಣು ಬಂದ. ನೋಡ್ರಿ, ನೀವೆಲ್ಲ ಅಂತರ ಬೆಳೆ ಒಳಗ ಮೆಣಸು ಬೆಳಿತೀರಿ, ಆಮೇಲೆ ಸಂದಿ, ಮತ್ತೆ ಹಕ್ಕರಿಕೆನೂ ಬೆಳಿತೀರಿ. ಹಕ್ಕರಿಕೆ ಐತಿ ಸರ್. ಹಕ್ಕರಿಕೆ ಎಷ್ಟು ಚಲೋ ರೀ. ಅದು ಅದ್ರೊಳಗ ನಮ್ಮ ಮಹಿಳೆಯರಿಗೆ ಒಂದು ಕಬ್ಬಿಣದ ಅಂಶ ಬೇಕಾಗ್ತದೆ ಸರ್. ದಿವಸ ಹಕ್ಕರಿಕೆ ತಿಂದ್ರೆ ಅವ್ರದ್ದು ಹಿಮೋಗ್ಲೋಬಿನ್ 10 ಜಾಸ್ತಿ ಇರ್ತೈತಿ. ಹೌದು ಸರ್. ಇದು ನಮ್ ಜನಕ್ಕೆ ಗೊತ್ತೇ ಇಲ್ಲ. ನಾವು ಅರ್ಶನಾನು ನಾವು ರೆಡಿ ಮಾಡ್ಕೋತೇವ್ರಿ. ನಮ್ ಮಣಿಪುರದಾಗ ಗೇಟ್ ಹಾಕದ ಒಟ್ಟು ಅರ್ಶನ ನಾವು ಮಾಡಿ ಇಟ್ಕೋತೇವ್ರಿ ಸಾಂಬಾರ್ಕಲ್ಲ. ಯಾಕಂದ್ರೆ ಇದ್ರಂದ್ ಎಟ್ಟು ಎಂತ ಸೇವೋದು ಗೊತ್ತಾಗಿಲ್ರಿ. ಅರ್ಶನ ಮಾಡ್ಕೋತೇವ್ರಿ, ಅಲ್ಲ ಹಚ್ಕೋತೇವ್ರಿ, ಎಲ್ಲಾ ಮನ್ಯಾಗ ರೆಡಿ ಮಾಡ್ಕೋತಾರಿ. ಮತ್ತೆ ಕೊಬ್ಬರಿ ಎಣ್ಣೆ ನಾವು ಅದನ್ನ ಕೊಬ್ಬರಿ ಎಣ್ಣೆ ಬಳಸ್ತೇವ್ರಿ ಮನ್ಯಾಗ. ಅಲ್ಲಿ ಕೊಬ್ಬರಿ ಗಿಡ ಅದಾವ್ರಿ, ಕೊಬ್ಬರಿ ಎಣ್ಣೆ ಅಲ್ಲೇ ರೆಡಿ ಮಾಡ್ಕೋಕಾರ ನಾವು ಬಳಸ್ತೇವೆ. ಮಲ್ಲಪ್ಪ, ನಿಮ್ಗೆ ನೋಡಿದ್ರೆ ಎಷ್ಟು ಖುಷಿ ಆಗಿದೆ. ಅಂತ ಸ್ವಾವಲಂಬಿ ಇದ್ದೀರಿ. ಇವತ್ತ ನಮ್ಮ ಎಷ್ಟೋ ಮಂದಿ ಮಾಡ್ಬೇಕು ಅನ್ನೋದು ಬಹಳ ಐತೆ ಸರ್. ಈಗ ನೋಡಿ ನಮ್ಮ ರೈತ ಏನ್ ಮಾಡ್ತಾರಂದ್ರಿ, ಜೋಳ ಬೆಳೆಯೋ ರೈತರು ಈಗ ಹತ್ತಿ ಬೆಳೆಗೆ ಶುರು ಮಾಡ್ಬಿಟ್ಟಾರ. ಆ ಜೋಳ ಕೊಂಡ್ಕೊಂಡು ತೊಗೊಂಬರ್ತಾರ. ಅವ್ರು ಪರಾವಲಂಬಿ ಆಗ್ಬಿಟ್ಟಾರ. ಈಗ ನಮ್ಮ ರೈತರು ಸ್ವಾವಲಂಬಿ ಆಗ್ಬೇಕು, ಈ ತರ ಸಮಗ್ರ ಕೃಷಿ ಮಾಡಿದ್ರ ನೋಡಿ ನಿಮ್ ಮುಖದಲ್ಲಿ ಎಂತ ಒಂದು ರಾಜ ಕಳೆ ಅದ.
ಆರೋಗ್ಯ ಕಳೆಯೋದು. ಇವತ್ತು ರೈತ ಬಾಂಧವ ಮನಸ್ಸು ಮಾಡಿದ್ರೆ ನಮ್ಮ ದೇಶದ ಆರೋಗ್ಯವನ್ನು ಹೌದು ಸರ್, ಕಾಪಾಡಬಹುದು. ರೈತ ಮನಸ್ಸು ಮಾಡ್ಬೇಕ್ರಿ. ರೈತ ಮನಸ್ಸು ಮಾಡ್ರಿ ಅದು ಇದಲ್ರಿ. ಈ ಗಂಗಾವತಿ ಕಡೆ ಹೋಗ್ರಿ, ಅಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಆಗಿದೆ. ಯಾಕಾಗಿದೆ ಅಂದ್ರ ಅಲ್ಲಿ ಬಳಸೋ ಯೂರಿಯಾ ಎಷ್ಟು ಯೂರಿಯಾ ಹಾಕ್ತಾರ ಅಂದ್ರೆ ಒಟ್ಟು ಹ್ಯಾಂಗರ್ ಮಾಡಿ ಬಂದ್ಬಿಡ್ಬೇಕು. ಚಲೋ ನೆಲ್ ಬರ್ಬೇಕು, ಚಲೋ ಬರ್ಬೇಕಂತ ಇಳುವರಿ ಬರ್ಬೇಕಂತ ಮಾಡ್ತಾರೆ. ಅದ್ರ ತಿಂದವ್ರ ಪಾಡೇನು. ದೇಶದ ಒಂದು ಆರೋಗ್ಯ ಅಂದ್ರೆ ನಮ್ಮ ಪ್ರತಿಯೊಬ್ಬರ ಆರೋಗ್ಯನು ನಮ್ಮ ನಷ್ಟ. ಎಲ್ಲಾರು ರೈತ ಬಾಂಧವರು ಇದನ್ನ ಗಮನಿಸಬೇಕು. ಹೌದ್ರಿ. ಸಿಕ್ಕಾಪಟ್ಟೆ ಯೂರಿಯಾ ಹಾಕೋದಕ್ಕಿಂತ ಈ ಯಾವ್ದು ನೀಮ್ ಕೋಟೆಡ್ ಬೇವಿನ ಎಣ್ಣೆ ಒಂದು ಹಚ್ಚಿದ ಯೂರಿಯಾ ಹಾಕಿ ನೀಮ್ ಆಯಿಲ್ ಹೊಡೆದ್ಬಿಟ್ರೆ ಮುಗಿದು ಹೋದ್ರೆ ಎಷ್ಟು ಇದಾಗ್ತದೆ. ಆಮೇಲೆ ಬೇಕಾಬಿಟ್ಟು ರಾಸಾಯನಿಕ ಹೊಡೆಯೋದು, ಆಮೇಲೆ ಸ್ವಲ್ಪ ಇದ್ದಿದ್ರು ಜಾಸ್ತಿ ಔಷಧ ಹೊಡೆಯೋದು ಕರೆಕ್ಟ್ ಆಗಿ ಮಾಡೋದಿಲ್ಲ. ಏನಾಗ್ತದೆ ಇವತ್ತ ನಾವು ಅಂತರ್ ಬೆಳೆ ಮಾಡಿದ್ರೆ ಔಷಧ ಹೊಡೆಯೋ ಅವಶ್ಯಕತೆ ಬಹಳ ಕಡಿಮೆ. ಇದು ಮಾಡ್ಬೇಕು ಅಲ್ಲ. ನೀವು ರಾಸಾಯನಿಕ ಹೆಂಗ್ ಹೊಡಿತೀರಿ? ರಾಸಾಯನಿಕ ಮಾಡ್ಬೇಕಂದ್ರೆ ನಾವು ನೀಮ್ ಆಯಿಲ್ ಬೆಳೆಸ್ತಾರ್ರಿ, ಬೇವಿನ ಎಣ್ಣೆ ಹೊಡಿತೇನ್ರಿ. ಮುಂದ್ರಿ ಮ್ಯಾಗ ಗಜ್ಕರ್ನಿ ಕಜ್ಜಾಯ ಮಾಡ್ತೇನ್ರಿ. ಎಲ್ಲಾ ಗಿಡ ತಪ್ಪಲ್ರಿ ರೆಡಿ ಮಾಡ್ರಿ, ಅದನ್ನ ಸ್ಪ್ರೇ ಮಾಡ್ತೇನ್ರಿ. ಮುಂದ ಹೂ ಹಿಡಿಬೇಕಾದ್ರೆ ನಾವು ಮೇನಿನ ಲಿಕ್ವಿಡ್ ರೆಡಿ ಮಾಡ್ಕೋತೀನಿ ಸರ್. ಮೇನಿನ ಲಿಕ್ವಿಡ್ ಮಾಡ್ಕೋದ್ರ ಇಲ್ದಲ್ದು ಹೂ ಹಿಡಿತೀವಿ ಸರ್. ಅದು ಮೇನಿನ ಲಿಕ್ವಿಡ್ ಅಂದ್ರೆ ಸರ್, ಅದು ಮೇನ ತನಕಾರಿ ಒಂದ್ ಇದ್ರಾಗ ಡೆಬ್ಬ್ಯಾಗ ಹಿಡಿದ್ರಿ, ಅದ್ ಎರಡು ತೂಕದ ಮೇನ್ ಇರತ್ರಿ, 2 ತೂಕದ ಬೆಲ್ಲ ಹಾಕೋದು, ಸಾವು ಬೆಲ್ಲ ಹಾಕ್ಬೇಕ್ರಿ. ಈಗ ರಾಸಾಯನಿಕ ಬೆಲ್ಲ ಅಲ್ರಿ, ಸಾವು ಬೆಲ್ಲ ಹಾಕ್ಬೇಕ್ರಿ. ಅದನ್ನ 20 ದಿನ ಕಂಪಲ್ಸರಿ ಬಾಯಿ ಮುಚ್ಚಿಡ್ಬೇಕ್ರಿ, ಕಳಿಬೇಕ್ರಿ. ಅದ ಒಟ್ಟು ಅದು ಒಂದಿಟ್ಟು ಮುಳ್ಳಿನ ಅಂಶ ಉಳಿಯಂಗಿಲ್ರಿ. ಅದ ಒಟ್ಟು ನೀರಾಗಿ ಬಿಡುತ್ತೆ ಸರ್. ಅದನ್ನ ಏನ್ ಮಾಡಿದ್ರಿ, ಒಂದು ಪಂಪಿಗ್ರಿ 50 ml ಹಾಕಿ ಹೊಡೆದ್ರಿ, ಎಲ್ಲಿ ಬೇಕಾಲ್ ಹೂ ಇಲ್ದ ಹೂ ಹಿಡಿತ್ರಿ ಸರ್. ಹೂ ಉದ್ರಂಗಿಲ್ರಿ, ಹೂ ಹಿಡಿತೈತಿ ಸರ್. ಈ ಒಂದು ಸಾವಯವ ಪದ್ಧತಿಯಿಂದ ಜೀವಾಮೃತ ಉಪಯೋಗ ಮಾಡಿ ನೈಸರ್ಗಿಕ ನಾವ ತಯಾರು ಮಾಡೋದು ಗೋಪ್ರತಾಂಬರ್ತ ಅಗದಿ ಉತ್ತಮ ರೀ. ಗೋಪ್ರತಾಂಬರ್ತ ರೀ. ಈಗ ಅದು ಸುತಾರ ಅವರು ಕಂಡುಹಿಡಿದ್ರಿ. ಅದು ಅಗದಿ ಭಾರಿ ರಿಸಲ್ಟ್ ಕೊಡದ್ರಿ. ಅದು ಹೆಂಗ್ ತಯಾರು ಮಾಡ್ತಿರೋದು? ಅದು ಬರೀ ಏನ್ ಸಿಂಪಲ್ ರೀ. ಅದ್ರದ ಬರೀ ಬೆಲ್ಲ ಅಟ್ಟರಿ ಅದ. ಬೆಲ್ಲ ಹುಳಿ ಮಜ್ಜಿಗಿರಿ, ಅವತ್ತಿನ ಪ್ರೆಸ್ ಮಜ್ಜಿಗೆ ಇರ್ಬೇಕ್ರಿ. ಸಾವಿಗೂ ಬೆಲ್ಲ ಬೇಕ್ರಿ. ಅದಕ್ಕ ಅದನ್ನ 7 ದಿನ ನಾವು 3 ಹೊತ್ತು ಕಲಸಿ ಇಡುದ್ರಿ. ಅದನ್ನ ಸ್ಪ್ರೇನು ಮಾಡಬಹುದ್ರಿ, ಭೂಮಿಗೆ ಹೈ ನೀರಾಗ ಕೊಡಬಹುದು, ಡ್ರಿಪಿ ಮುಖಾಂತರ ಕೊಡಬಹುದು. ನಾ ಎರಡೂ ಮಾಡ್ತೇನೆ ಸರ್. ಅದನ್ನ ನಾ ಹಿಡಿದು ಸಹ ನಮ್ಮ ಬದ್ದೆಣಕ್ಕೆ ಅದನ್ನ ಮಾಡ್ಕೊತ ಬಂದೇನೆ ಸರ್. ಒಳ್ಳೆ ರಿಸಲ್ಟ್ ಕೊಡ್ತಾರೆ ನನಗೆ. ನೀವು ಡ್ರಿಪ್ ಇರಿಗೇಷನ್ ಮಾಡೋದ್ರಿಂದ ನೀರ್ ಜಾಸ್ತಿ ಆಗಿಲ್ಲ, ಅದಕ್ಕೆ ಎಷ್ಟು ಬೇಕಷ್ಟ ನೀರ್ ಸಿಕ್ಕದ. ಚಲೋ ಆಗ್ಯದ. ಹಂಗಾಗಿ ದಪ್ಪನು ಬದ್ನಿಕಾಯಿ ಜನ ಬಂದ್ ನೋಡೋಂಗಾಗ್ಯದ. ಹೌದನ್ರಿ. ಮತ್ತೆ ಸಾಕಷ್ಟು ಇಳುವರಿನೂ ಬಂದದ, ನಿಮ್ದು ರೇಟು ಬಂದದ ಅಲ್ಲ. ಇವತ್ತ ನಮ್ಮ ರೈತ ಬಾಂಧವರು ಈ ಮಾರುಕಟ್ಟೆ ಒಳಗೂ ಶಾಣೆತನ ಉಪಯೋಗ ಮಾಡಬೇಕು. ಈಗ ನಾವು ಉದ್ಯಮಿ ಅಂತ ತಿಳ್ಕೊಂಡು ಮಾಡ್ಬೇಕು. ಎಷ್ಟೋ ಜನ ಏನ್ ಮಾಡ್ತಾರೆ, ಮಧ್ಯವರ್ತಿಗಳ ಕಡೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಕಡೆ ರೊಕ್ಕ ಇರುದಿಲ್ಲ, ಹೋಗಿ ಅವ್ರ ಕಡೆ ಸಾಲ ಇಸ್ಕೊಂಡ್ ಬರ್ತಾರ. ಆಮೇಲೆ ಪೀಕ್ ಬಂದ್ಮೇಲೆ ಕೊಡ್ತೀವಿ ಅಂತಾರೆ. ಇವ್ರ ಖರ್ಚು ನೋಡಿದ್ರೆ ಪೀಕ್ ಬರೋದು ಸ್ವಲ್ಪ ಆಗ್ತದೆ, ಬಂದಿದ್ರಾಗ ಮತ್ತೆ ಬಡ್ಡಿ ಕೊಟ್ಟು ಮನೆಗೆ ಹೊಳಿ ಬಂದ್ಬಿಡ್ತಾರೆ. ಈಗ ನೋಡ್ರಿ, ಎಷ್ಟೋ ಮಂದಿ ರೈತರ ಪರಿಸ್ಥಿತಿ ಹಿಂಗಾಗಿದೆ. ಈ ಕಾಡ್ ಬದ್ನಿ ಸರ್, ಈಗ ನಾವು ಮಾರ್ಕೆಟ್ ಹಾಕಾತೀನ್ರಿ, ಟೀಚರ್ ರೀ ಅವ್ರು ಬಂದ ನಾನು ಅಂಗಡಿ ತೆಗಿತೀನಪ್ಪ, ಆರ್ಗಾನಿಕ್ ಅಂಗಡಿ ನಂಗೆ ಕೊಡಪ್ಪ ಅನ್ನಕದ್ರಿ. ಬೈಲೊಂಗಲ್ ಐತ್ರಿ ಅಂಗಡಿ ಅವ್ರದ್ದು. ನಾ ಅಲ್ಲಿ ಅವ್ರಿಗೆ ಎಟ್ಟಡಿ ಬೇಕು 2 ಕೆಜಿ ಅವ್ರಿಗೆ ಕೊಡ ಅಂದ್ರೆ ಅವ್ರಿಗೆ ಕೊಡ್ಕೊಟ್ಟು ಬಂದ್ಬಿಡ್ತೇನ್ರಿ. ನಾ ಗಾಡಿ ಹಾಕಿ ಕಳಿಸ್ತೇನ್ರಿ ಪ್ರತಿದಿನ. ಅವ್ರು ಅವತ್ತು ರೇಟ್ ಇರುತ್ತೆ ಏನಿರುತ್ತೆ ಅದನ್ನ ಹಾಕಿ ಕೊಡ್ತಾರೆ ನಂಗೆ ಬೆಲೆ ರೀ. ಅವ್ರು ಏನ್ ನಮ್ ಯಾವ ಮಧ್ಯವರ್ತಿಗಳಿಲ್ಲ, ಯಾರಿಲ್ರಿ ನಡಕ. ನೇರವಾಗಿ ಅವ್ರಿಗೆ, ನೇರವಾಗಿ ನಮಗೆ ರೊಕ್ಕ. ಅದಕ್ಕೆ ನೀವು ನೋಡು, ಕೃಷಿ ರತ್ನ ಪ್ರಶಸ್ತಿ ಸಿಕ್ಕದ. ಖುಷಿ ಆಯ್ತು ನಮಗೆ. ಈ ಪ್ರಶಸ್ತಿ ಬಂದಾಗ ಏನ್ ಅನಿಸ್ತು ನಿಮಗೆ? ಯಾರು ಕೊಟ್ಟಾರದನ್ನ? ಅಗದಿ ಬಾಳ ಖುಷಿ ಅನ್ಸ್ತ್ರಿ ನಮ್ಗ ಅವಾಗ ಕೊಟ್ಟಾಗ. ನಮಗೂ ಅವಾಗ ಅಷ್ಟೊಂದು ಇದು ಹಾಕಿಲ್ರಿ. ನಾ ಅವ್ರಾಗ ಬಂದಕಾರ ಇದು ಮಾಡಿಕಾರ ಹಿಂಗ್ ಬಂದಪ್ಪ ಅನ್ನಂಗಂತ ಅವ್ರಲ್ಲಿ ಕಾಲ್ ಮಾಡಿ ಸರ್. ನಂಗ ಅವ್ರು ಬಂದಾಗ ಬಾಳ ಖುಷಿ ಅನಿಸ್ತದೆ ಸರ್. ನಂಗ ಹಿಂಗೆಲ್ಲ ಅದವಲ್ಲಪ್ಪ ನಾವು ಅನ್ನೋಂಗ ಸರ್. ಹೌದ್ರಿ. ಮತ್ತೆ ಸರ್ ನೋಡ್ರಿ, ಕುರಿ ಕಾಯ್ಕೊಂಡು ಮತ್ತೆ ಎಜುಕೇಶನ್ ಇಲ್ಲ, ಏನಿಲ್ಲ ನಮಗೆ. ಕೃಷಿ ಒಳಗೆ ಯಶಸ್ಸು ಪಡೆದಿರ ಅಂದ್ರೆ ಅದಕ್ಕೆ ಪ್ರಯತ್ನ ಅನ್ನುವಂಗ. 1 ಎಕರೆ ಕಬ್ಬಿನ ತೋಟದೊಳಗೆ 3.5 ಲಕ್ಷ ಹ್ಞೂ ಸರ್ ಆದಾಯ ಗಳಿಸಿರಂತ. ಅದ್ ಹೆಂಗಾತು? ಅದು ಕಬ್ಬಿಂದ ಅಂದ್ರಿ, ಅದೊಂದು ವಿಶೇಷ ಇದ್ರಿ. ಕಬ್ಬಿಂದು ಕಟಾವ್ ಪೈಲಕ್ ಹಚ್ಚಿದ ಟೈಮ್ದಾಗ್ರಿ ಅವಾಗೂ ಪೀಕ್ ಮಾಡ್ತೇವೆ ಸರ್ ನಾವು. ಯಾವ್ದೋ ಒಂದು ಬೆಳೆ ಆಗಲ್ರಿ, ಕಬ್ಬ ಅಲ್ರಿ, ಇದ ಗೊಂಜಾಳ ಅಲ್ರಿ, ಒಂದು ಏನಾರ ಹಚ್ಕೋತಾರ ಸಣ್ಣ ಪೀಕ್ ರೀ, ಟಮಾಟೆ ಹಚ್ಕೋತಾರ ಕಬ್ಬಿನಾಗ್ರಿ. ಒಳಗ ಕಟಾವ್ ಮಾಡಿದ ಪೆಟ್ಟಿಗೆ 2ನೇ ಕುಳಿದ ಸರ್. ಏನ್ ಮಾಡ್ತಾರ ನಾವು ಕಟ್ರ ಹೊಡಿಸಿ ಗಾಡಿ ಬಿಡಿಸ್ತೇವ್ರಿ. ಗಾಡಿ ಬಿಡಿಸಿ ಅದ್ರಾಗ ನಾವು ಸೌತಿ ಬೆಳೆ ಇಟ್ಕೋತೇವ್ ಸರ್. ನಾವು ಸೌತಿ ಬೆಳಿರಿ 1 ಎಕರೆಕಿಲ್ಲ ಅಂದ್ರೂ 1 ಲಕ್ಷ ತನಕ ಉದ್ಕೊಂತ ಹೋಗ್ತಾರ. ನಾವು ಉಳೆ ಕಬ್ಬಿನಾಗ ತಗೋತಾರ ಸರ್. ನಾವು ಸೌತಿ ಕಬ್ಬು ಒಳ್ಳೆ ಇಳುವರಿ ಕೊಡ್ತಾರೆ ಸರ್. ಅಂದ್ರೆ ಕಟಾವ್ ಮಾಡಿ ಸದಿ ಎತ್ತರ ಬಿಡ್ತಲ್ರಿ, ಅದು ಗೊಬ್ಬರ ಅದಕ್ಕೆ ಸೌತಿ ಬೆಳೆ ಕೊಡ್ತಾರೆ. ಅದು ಭಾರಿ ಇಳುವರಿ ಕೊಡ್ತಾರೆ. ಕಬ್ಬಿನೊಳಗ ಮಾಡ್ತೇನ್ರಿ. 3 ಎಕರೆದಾಗ್ರಿ 2.5 ಲಕ್ಷ ರೂಪಾಯಿ ಉತ್ಕೊಂತದನ್ರಿ ಬರೀ ಸೌತಿಕಾಯಿ ಆಗ್ರಿ ಸರ್. ಅಂತರ್ ಬೆಳೆ ಮಾಡಿದ್ರೆ ಅಂತರ್ ಬೆಳೆ ಮಾಡಿದ್ರಾಗ್ರಿ ರೈತನು ಬೆಟ್ಟು ಉಳಿಸುತ್ತೆ ಸರ್ ನಮ್ಗೆ. ಹೌದು, ಕಬ್ಬು ಬರೋದು ಲೇಟ್ ಆಗ್ತದೆ. ಎಷ್ಟೊಳಗೆ ಆದಾಯ ತರ್ತದಲ್ಲ.
ಒಳ್ಳೆ ಆದಾಯ ಕೊಡ್ತದೆ ಸರ್ ನಮ್ಗೆ. ನೋಡ್ರಿ ಎಷ್ಟು ಚಂದ ನೀವು ಅಂದ್ರೆ ಮೇವು ಕೊರೆಯೋ ಮಷಿನ್ ಜಾಬ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ತಗೊಂಡಿರ್ತಾರೆ. ಅಂದ್ರೆ ದನಗಳು ಸಾಕೋದು ಬಹಳ ಮುಖ್ಯ ಅದ. ದನಗಳಿಗೆ ಬೇಕಾದಂತ ಮೇವು ಕೆಲವೊಮ್ಮೆ ಏನಾಗ್ತದೆ ಅವಕ್ಕೆಲ್ಲ ಈ ಹುಳ್ಳಿಕಾಳು ಎಲ್ಲ ಕೊಡ್ಬೇಕಾಗ್ತದೆ ಅಲ್ರಿ, ನಮ್ಮ ಆರೋಗ್ಯದಂಗ. ಹೌದು, ನಮ್ಮ ಆರೋಗ್ಯ ಅವ್ರ ಆರೋಗ್ಯ ಎಲ್ಲ ಎತ್ತಾತು ಆಕಳತ್ತು ಆಮೇಲೆ ಎಮ್ಮೆ ಆತು ಅವಕ್ಕೆ ಚಲೋ ನಮಗ್ ಬೇಕಾದಂತ ಹಾಲು ಕೊಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ಕೊಡ್ಬೇಕು. ಬೇಕಾ ಅವ್ರಿಗೆ ಆಹಾರ ಕೊಡ್ಬೇಕು. ನಮ್ಮ ಮಕ್ಕಳಂಗ ಅವ್ರು ನೋಡ್ಕೊಳ್ಬೇಕು. ಮಕ್ಕಳ ಹೆಂಗ್ ಜೋಪಾನ ಮಾಡ್ತಾವ ಹಂಗ್ ಮಾಡ್ರೆ ನಮ್ಗೆ ಒಳ್ಳೆ ಹಾಲು ಕೊಡಕ್ಕೆ ಅವಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಎತ್ತುನು ಕೂಡ ಹೊಲದಾಗ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾವ. ಹೌದ್ರಿ. ನಿಮ್ಮ ಎತ್ತುಗಳ ಬಗ್ಗೆ ಹೇಳ್ರಲ್ಲ, ಎಷ್ಟದಾವ್? ಎತ್ತುಗಳು ಎರಡದಾವ್ರಿ. ನಮ್ಮ ಅಣ್ಣಾರು ಮಾಡ್ತಾರ ಅದನ್ನೆಲ್ಲ ಎಸ್ಟಿಮೇಟ್ ಮ್ಯಾಗಿಂದು. ನಾವು ಬೆಳಗಿಂದೆಲ್ಲ ನಾವ್ ಮಾಡ್ಕೋತೇನ್ರಿ. ಹೆಂಗ್ರಿ ಮುತ್ತಾನ ಎತ್ತ ಹೆಂಗ ನೋಡಿರಿಲ್ಲ? ಎತ್ತ ಸರ್ ಅದಾವ್ರಿ ಸರ್ ಎತ್ತರ. ಈಗಿನ ಜೀವಮಾನದಾಗ ಹೆಂಗಾಗೈತೆ ಸರ್ ಎಲ್ಲಾ ಯಂತ್ರೋಪಕರಣ ಆಗ್ಬಿಡ ಸರ್. ಈಗಿಂದಾಗ ಎತ್ತ ಕಟ್ಟುವುದು ಜನಾನೇ ಇಲ್ಲ ಸರ್. ಎಲ್ಲಾ ಬೇಚಿ ಅರ್ಬಿ ಹಾಕೊಂಡ್ ಯಂತ್ರೋಪ ಮ್ಯಾಲ ಕುಂತ್ ಕೆಲಸ ಮಾಡೋ ಜನ ಐತ್ರಿ ಸರ್. ಅಂತಂದ್ರ ನಾವು ಎತ್ತ ಕಟ್ಟಿವ್ ಸರ್. ಈಗ ಎತ್ತನು ಇರ್ಲಿ ಅಂದ್ರ ಮೊದ್ಲಿಂದ ಬಂದತಿ ಎತ್ತಿಂದ ಮಾಡುವಂತ ಗೆಳೆಯರಿ ಏನಾಗತ್ರಿ ನೆಲ್ದಾಗ ಜಾಸ್ತಿ ಲೆಂತಿ ಹೋಗಲ್ ಸರ್. ಅಷ್ಟ ಎಷ್ಟು ಬೇಕು ಭೂಮಿ ಅಂಶ ಅಷ್ಟ ಒಂದಗೇನು ಗಳೆ ಆಗತ್ ಸರ್. ಯಂತ್ರೋಪಕರಣ ಮಾಡೋದ್ರ ಒಂದೊಂದ್ ಮಳ ಗಂಟ್ಲೆ ನಿಗ್ಲ ಹೊಡಿಸಿ ಸರ್. ಅದು ನಮ್ಗ ಅವಶ್ಯಕತೆ ಇಲ್ಲ ಸರ್. ಎರೆಹುಳು ಸತ್ತು ಹೋಗ್ಬಿಡ್ತಾವ ಸರ್. ಎರೆಹುಳು ಸತ್ತು ಹೋಗ್ತಾವ ಸರ್. ಎತ್ತಿನ ಗಳೆಯಿಂದ ಮಾಡೋದ್ರಿಂದ ಸರ್ ಇರುವಂತ ಸೂಕ್ಷ್ಮಾಣುಜೀವಿಗಳು ಸಾವಿಲ್ಲ ಸರ್ ಎತ್ತಿನ ಗಳೆಯಿಂದ ಸರ್. ಯಂತ್ರೋಪಕರಣ ಮಾಡೋದ್ರಿಂದ ಸೂಕ್ಷ್ಮಾಣುಜೀವಿಗೆ ಎಫೆಕ್ಟ್ ಇದೆ ಸರ್. ಅಂದ್ರೆ ಜಾಸ್ತಿ ಬೆಳೆ ತೆಗಿಯಾಕೂ ಆಗಲ್ಲ ಸರ್ ನಮ್ಗೆ. ಇಲ್ಲಾಂದ್ರೆ ನಾವೇನಾಕತಿ ನಮ್ಮ ಮಣ್ಣು ಹಾಳು ಮಾಡ್ಕೊಂಡ್ರೆ ಅಂದ್ರೆ ನಾವು ಜಾಸ್ತಿ ಖರ್ಚು ಮಾಡ್ಬೇಕಾಗತ್ತೆ. ನೀವು ಹೇಳಿದ್ರಿ ಆಕಳ ಸಾಕ್ತೇನೆ ಅಂದಾಗ ಒಬ್ರು ರೈತರು ಏನ್ ಮಾಡಿದ್ರು, ಜರ್ಸಿ ಆಕಳ ತೊಗೊಂಬಂದ್ರು. ಅವ್ರು ಏನು ತರಬೇತಿ ಎಲ್ಲ ಏನಿಲ್ಲ, ಒಂದ್ 10-15 ಜರ್ಸಿ ಆಕಳ ತೊಗೊಂಬಂದ್ರು. ಮೊದಲು ಚಲೋ ಹಾಲು ಕೊಡ್ತಿದ್ದು. ಅವ್ರಿಗೆ ಜರ್ಸಿ ಆಕಳಕ್ಕೆ ಏನ್ ಬೇಕು ಆಹಾರ ಕೊಡಕ್ ಆಗ್ಲಿಲ್ಲ. ಆಮೇಲೆ ಹಾಲು ಕಡಿಮೆ ಮಾಡಿದ್ರು, ಏನು ರೋಗ ಬಾಧ ತಿಳ್ಕೊಂಡು ಅವನ್ನ ಮತ್ತೆ ಮಾರ್ಬಿಡೋದು. ಅಂದ್ರೆ ಎಷ್ಟು ರೊಕ್ಕ ಕೊಟ್ಟು ತಂದಿರ್ತಾರ 10% ಮಾರ್ಬಿಡೋದು. ಈಗ ಲಾಭ ಹೆಂಗಾಕತ್ತಂತೀರಿ? ಹಿಂಗ್ ಮಾಡ್ಲಿಕ್ಕೆ ಜನ ಹಿಂಗ್ ಮಾಡಬಾರ್ದು. ಅಂತವ್ರಿಗೆ ಏನ್ ಹೇಳ್ತೀರಿ ನೀವು? ಅಂತವ್ರಿಗೆ ಏನ್ ಮಾಡ್ಬೇಕು ಸರ್, ಕೃಷಿ ಇಲಾಖೆ ಪಶು ಇಲಾಖೆ ಅವ್ರಿಗೆ ಜೊತೆ ಮಾತಾಡಿ ಅವ್ರ ಜೊತೆ ಸಲಹೆ ತಗೊಂಡು ಪ್ರತಿ ವರ್ಷದಾಗ 6 ತಿಂಗಳಿಗೊಮ್ಮೆ ಟ್ರೈನಿಂಗ್ ಇರ್ತಾವ ಸರ್. ಕೃಷಿ ಇಲಾಖೆಯಿಂದ ಹೊಳ್ಳಿ ಪಶು ಇಲಾಖೆದಿಂದ ಅವ್ರ ಜೊತೆ ಸಲಹೆ ತಗೊಂಡ್ ಸರ್ ಟ್ರೈನಿಂಗ್ ಮಾಡಿ ನಾವು ಅದನ್ನ ಸಲಹೆ ಪಡ್ಕೊಂಡ ಮಾಡ್ಬೇಕು ಸರ್. ಪ್ರತಿಯೊಂದು ಕೃಷಿ ಒಳಗೂ ನಾವು ತೊಡಗಿಸ್ಬೇಕಾದ್ರೆ ಕೃಷಿ ಇಲಾಖೆ ಮೊದ್ಲಿಕ್ಕೆ ಅವ್ರು ಭೇಟಿಯಾಗಿ ಅವ್ರ ಸಲಹೆ ತಗೊಂಡ ಮಾಡ್ಬೇಕು ಸರ್. ಪ್ರತಿಯೊಂದು ಒಳ್ಳೆ ಕೃಷಿ ಇಲಾಖೆಯಿಂದ ಏನ್ ಬರ್ತಾವ ಸೌಲಭ್ಯ ಪ್ರತಿಯೊಬ್ಬರು ರೈತರು ಪಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಸರ್. ಮಲ್ಲಪ್ಪ ಅವರೇ ನೋಡಿ ಬಹಳ ಸಂತೋಷ. ಈಗ ನೋಡಿ ಹಳೆಯ ಒಂದು ಪದ್ಧತಿ ನೀವು ಹೆಂಗ್ ಇಟ್ಕೊಂಡಿರಿ ಅಂದ್ರೆ ಮನೆಯೊಳಗ ಬೆಸನ್ಕಿ, ಒಳಕಲ್ಲು, ಒಣಕಿ, ಬೂದ್ ಬಣ್ಣದ ಕುಂಬಳಕಾಯಿ ಮನೆಗೂ ಇಟ್ಕೊಂಡ್ರಿ. ಆಮೇಲೆ ಗಿರಣಿ ಮತ್ತೆ ಚಪಾತಿ ತವಿ ಮನೆಯಾಗ ಜೋಳದ ರೊಟ್ಟಿ ಮಾಡೋದು. ಈಗೆಲ್ಲ ಮಷಿನ್ ಬಂದ್ಬಿಟ್ಟು ಮಾಡಕತ್ತೀರಿ. ಒಲಿ ಹಚ್ಚಿ ನಾವು ರೊಟ್ಟಿ ಮಾಡಿದ್ರೆ ಅದರ ರುಚಿನೇ ಬೇರೆ. ಕುಟುಂಬ ಸರ್ ನಮ್ಗ ಮಿಷನ್ ಮ್ಯಾಗಿಂದ ಇದಾಗಲ್ಲ ಅಂತ ಅದೆಲ್ಲ ಮನ್ಯಾಗ ಮಾಡ್ತದೆ ಸರ್. ರೆಂಟೆ, ಕುಂಟಿ, ಹಗ್ಗದ ಮಿಣಿ ನೋಡ್ರಿ ಇವೆಲ್ಲ ಹನಿ ನೀರ ಪೈಪ್ಗಳು ಅಂದ್ರೆ ಎಷ್ಟು ಚಂದ. ನೀವು ಫೋಟೋ ನನ್ ಬಹಳ ಖುಷಿ ಆತ್ರಿ. ಇದನ್ನೆಲ್ಲ ಒಬ್ರು ನೋಡಿದ್ರೆ ಏನಾಗತ್ತೆ, ನಾವ್ಯಾಕೆ ಮಾಡಬಾರ್ದು ಅನ್ಸತಿ. ಕರೆನಾ? ನೀವು ಮ್ಯಾಗ ಗೊತ್ತಾಗಲ್ಲ ಸರ್. ಇದನ್ನೆಲ್ಲ ನೋಡ್ರಿ ಅಂದ್ರೆ ನಿಮ್ಗೆ ಪೇಟೆಗೆಲ್ಲ ಗೊತ್ತಾಗ್ಬಿಡ ಸರ್. ಎಣ್ಣೆ ಹೊಡಿಲಿಕ್ಕೆ ಕೈ ಪೈಪು. ಯಾರು ನಿಮ್ಗೆ ನಮಗ್ ಸ್ವಲ್ಪ ತರಬೇತಿ ಕೊಡ್ರಿ ಅಂತ ಬಂದಾರ ನಿಮ್ ಕಡೆ? ಬಂದಾರ ಸರ್. ಏನೇನು ಸಹಾಯ ಮಾಡಿದ್ರೆ? ಫೋನ್ ಹಚ್ಚಿ ಹೇಳ್ತೇನ್ರಿ. ಆಜು ಬಾಜು ಈಗ ನೋಡ್ರಿ ಒಂದ್ 100 ಎಕರೆ ಹೊಲ ಸುಡುದ್ ಬಂದ್ ಮಾಡ್ಸೀನ್ರಿ. ಹಿಡಿದು ಸುಡ್ತಿರ್ರಿ ಅವ್ರ ಸದಿ ಕಟಾವ್ ಮಾಡಿ ಬೆಳಕರಿ ಕಬ್ಬಿನ ಸದಿರಿ. ಈ ಸುಡುದನ್ನು ಬಿಡಿಸಿಬಿಟ್ಟೇನ್ರಿ ಸರ್. ನಾ ಸುಡಿಬ್ಯಾಡಪ್ಪ ದಯವಿಟ್ಟು ನಮಗ ಭೂಮಿ ಆರೋಗ್ಯ ಕೆಡಿಸ್ತಾನು, ಸುಡಿಬ್ಯಾಡಪ್ಪ ಅಂತ ಹೇಳ್ಬಿಡ್ತಾನ್ರಿ ಹೊಲಕ್ ಹೋಗಿರಿ. ಮತ್ ಅವ್ರು ಏನೋ ಬಂದ್ ರೈತರು ಬಂದ್ ಕೇಳಿದ್ರು ನಮ್ ಹೊಲಗಳು ನೋಡಕ್ ಬರ್ತಾರ ನಮ್ದು. ಅವ್ರಿಗೆ ನಾವು ಒಳ್ಳೆ ತರಗತಿ ಕೊಡ್ತೇನ್ರಿ. ಹಿಂಗ್ ಮಾಡ್ರಪ್ಪ, ಹಿಂಗ್ ಮಾಡ್ರಿ, ಮುಂದಿನ ಪೀಳಿಗೆ ನಾವು ಒಂದ್ ಸ್ವಲ್ಪ ಮೋಸ ಮಾಡಾದವು. ಹೌದು, ಕಡೆ ಟ್ರಾಕ್ಟರ್ ಹೊಡೆದು ಹಂಗ ಬಿಟ್ಬಿಟ್ರೆ ತಾನ ಗೊಬ್ಬರ ಆಕತಿ. ಯಾಕೆ ಸುಡ್ತಾರ ಅವರು ಸರ್? ಅವ್ರು ಏನಾಕದಂದ್ರಿ ಕಸಗ ಬಾಳ ಆಕತಿ, ಹುಳ ಪುಡಿ ಹಾಕವು ಆ ತಲ್ಯಾಗ ಬೌನಾರಿ ಅವ್ರದ್ದು. ನಮ್ಗ್ ಹಾದಾಗ ಗಾಂವ್ ಹೋದಲ್ಲ ಸದಿ ಸುಡ್ಲಿಕ್ಕಂದ್ರ ಸರ್ ನಾವು ಕಸ ಎಣ್ಣೆ ಹೊಡಿಬೇಕಾಗಿಲ್ರಿ, ಒಂದ್ ಕಸ ಬರಂಗಿಲ್ರಿ, ಎಲ್ಲಾ ನಿವಾರಣೆ ಆಕತ್ರಿ. ಆದ್ರ ನನ್ ರೈತನಲ್ಲಿ ತಲೆಯಾಗಿ ಏನ್ ಮೂಡಿತಂದ್ರಿ ಹುಳ ಪುಡಿ ಹಾಕವು, ಕಸ ಹಾಕತಿ, ಡ್ವಾಣಿ ಹುಳ ಹಾಕಾವು. ಡ್ವಾಣಿ ಉಳಿದು ಒಂದು ದೊಡ್ಡ ಮಾತು ಆಗ್ಬಿಡತ್ರಿ ನಮ್ಮಲ್ಲಿಗ. ನಮ್ ಕಡೆ ಡ್ವಾಣಿ ಉಳಿದ್ರಿ ಅದು ಸದಿ ಬಿಟ್ಟಿದ್ರಲ್ಲೇ ಹಾಕತ್ತಂತ ಅವ್ರು ನಮ್ಮ ರೈತರು ಬನವಾರಿ ಅದು ತಪ್ಪು ಕಲ್ಪನೆ ರೀ. ನಾವು ಏನ್ ಹಾಕತ್ತಂದ್ರಿ ನಾವು ಅದನ್ನ ಡ್ವಾಣಿ ಉಳಿದು ನಾವು ರೆಕಾರ್ಡ್ ಮಾಡುವುದು ಅಂತ ಹೇಳ್ರಿ. ಅವನ್ನೆಲ್ಲ ತಂದ್ ಹಾಕಿರ್ರಿ, ಬೇವಿನ ಹಿಂಡಿ ಹಾಕಿರ್ರಿ, ಬರಂಗಿಲ್ಲ, ಆಗಂಗಿಲ್ರಿ ಆ ಟೈಮ್ ಕಾಲ. ಆಮೇಲೆ ಅದ್ರೊಳಗ ಅಂತರ ಬೆಳೆ ಮಾಡ್ತಿರಲ್ಲ, ಅವು ದೊಣ್ಣು ಹುಳು ತಿನ್ನುವಂತ ಇವು ಹುಳಗಳು ಬರ್ತಾವ. ಅಂತರ ಬೆಳೆ ಮಾಡ್ಬೇಕು. ದೊಣ್ಣು ಹುಳಕ್ಕ ಕಾರಣ ಸರ್ ಒಡ್ಡಿಗೆಲ್ಲ ಕಸದನೆ ಹೊಡಿಯತ್ತ ಸರ್. ಒಡ್ಡಿಗೆಲ್ಲ ಕಸದನೆ ಹೊಡಿದ್ಲ ಒಡ್ಡಿನಾಗಿರುವಂತ ಹುಳುಗಳೆಲ್ಲ ಬಂದ್ ಭೂಮಿಗೆ ಸೇರ್ಕಬೇಡಿ ಆಗತ್ತ ಸರ್. ಆ ಉದ್ದೇಶಕ್ಕೋಸ್ಕರ ಅವು ದೊಣ್ಣು ಹುಳ ಜಾಸ್ತಿ ಆಗ್ತದ ಸರ್. ರೈತರು ಏನ್ ತಿಳ್ಕೊಂಡ್ಬಿಡ್ತಾರೆ, ನಾವು ಹೊಲಗೆಲ್ಲ ಸದಿ ಬಿಟ್ರೆ ದೊಣ್ಣು ಹುಳ ಆಗ್ತಾವ ಅಂತ ತಿಳ್ಕೊಂಡ್ಬಿಡ್ತಾರೆ. ಒಡ್ಡಿಗೆಲ್ಲ ಜಾಸ್ತಿ ಕಳೆನಾಶಕ ಬಳಸಬಾರ್ದು ಸರ್. ಅದ ಮೇನ್ ಕಾರಣ ಸರ್. ಒಟ್ಟ ಮಲ್ಲಪ್ಪ ನೋಡ್ರಿ, ಹೊಲ ಅಂದ್ರೆ ಮನಿ ಆಗೈತಿ ನಿಮ್ಗೆ. ಅಷ್ಟು ಪ್ರೀತಿಯಿಂದ ನೀವು ಹೊಲದ ಜೊತೆಗೆ ನೀವು
ಅಲ್ಲಿ ಮಣ್ಣಿನ ಜೊತೆಗೆ ನೀವು ಸಂಬಂಧ ಬೆಳೆಸ್ಕೊಂಡ್ರಿ. ಅದಕ್ಕೆ ನೀವು ಇಷ್ಟು ಖುಷಿಯಿಂದ ಇದೀರಿ. ಮತ್ತೆ ದಿವಸದಿಂದ ದಿವಸಕ್ಕೆ ನೀವು ಬೇರೆ ಬೇರೆ ಹೊಸ ಹೊಸ ಏನದ ಮಾಡಕ್ ಸಾಧ್ಯತೆ. ಯಾರೋ ಒಂದು ವಿಜ್ಞಾನಿಗಳು ಯಾರು ಬಂದಾರ ನಿಮ್ ಹೊಲಕ್ಕೆ? ಬಂದಾರ ಸರ್. ಏನ್ ಹೇಳ್ತಿದ್ರು ಅಂದ್ರೆ ಈಗ ಕೃಷಿ ಇಲಾಖೆದವರು ನಮ್ಮ ಹೊಲಕ್ಕೆ ವಿಸಿಟ್ ಆದಾಗ ಏನ್ ಮಾಡ್ತಾರೆ ಸರ್, ನಮ್ಮಲ್ಲಿರುವಂತ ತಂತ್ರಜ್ಞಾನ ಏನೇನ್ ಬಳಸ್ಕೊಂಡಿದ್ರು ಸರ್, ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಕೋರಿ, ಹೊಳೆ ನಮ್ಮ ಸಲಹೆ ಪಡ್ಕೋರಿ, ಕೃಷಿ ಇಲಾಖೆ ಬಂದ್ ಭೇಟಿಯಾಗಿ ನಮ್ ಕೃಷಿ ಇಲಾಖೆಯಿಂದ ಏನೇನ್ ಬರ್ತಾವ ಸೌಲಭ್ಯ ತಗೋರಿ, ನಮ್ಮ ಕಂಟಿನ್ಯೂ ಕಾಂಟ್ಯಾಕ್ಟ್ ಇರಿ ಅಂತ ಹೇಳ್ತಾರೆ ಸರ್. ಮತ್ತೆ ನಾವು ಅಂತ ಹೊಸದೇನಾರ ಅಳವಡಿಸ್ಕೊಂಡ್ರೆ ಅದ್ ಇನ್ನೂ ರೈತರಿಗೆ ಬೇರೆ ಅವ್ರಿಗೆ ಕೃಷಿ ಇಲಾಖೆ ಬಂದ್ ಬೆಟ್ಟಕ್ಕಿರ್ತಾರಲ್ಲ ಸರ್ ನಮ್ಮಂತ ರೈತರ, ಅವ್ರಿಗೆ ಹೇಳಿ ನಮ್ಮ ಹೊಲಕ್ಕೆ ಕಳಿಸ್ತಾರೆ, ಆ ರೈತರಿಗೆ ನಾವು ಸಲಹೆ ಕೊಡ್ತೀವಿ ಸರ್. ಬಹಳ ಸಂತೋಷ ಸೋಮಲಿಂಗಪ್ಪ ಅವರೇ. ನೀವೀಗ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಓದ್ಬೇಕಂತ ಆಸಕ್ತಿ ಅದ, ಬಹಳ ಸಂತೋಷ. ಅದ್ರ ಜೊತೆಗೆ ನೋಡ್ರಿ ಕೃಷಿ ಭೂಮಿ ಒಳಗೂ ನೀವು ನಿಮ್ಮ ಸಮಯ ಕಳೆದಿರಿ, ನಿಮಗೆ ಏನ್ ಅನಿಸ್ತದ? ಬಹಳ ಖುಷಿ ಅನ್ಸತ್ತಾರೆ. ಆಕ್ಚುಲಿ ನಾವು ಇದಕ್ ಬರಬಾರ್ದು, ಆದ್ರೂ ನಾನು ಏನೋ ಒಂದು ಇದನ್ನ ಕೊಟ್ಟಾರಲ್ಲಪ್ಪ ಅಂತ ಅದನ್ನ ಮುಂದುವರ್ಸ್ಕೊಟ್ಟೆ ಅಷ್ಟೇ. ಉಳ್ಕಿದ್ ನಾ ಏನಿದೆ ಅಂದ್ರೆ ಕೃಷಿಗಾಗಿ ನಂದು ಕೃಷಿ ಮೊದಲು, ಆಮೇಲೆ ಇದೆಲ್ಲ ಮೊದಲಿಂದ ನಾವು ಕೃಷಿಯಿಂದ ನಮ್ಮ ತಂದೆಯಿಂದ ಏನು ಬಂದದಿಲ್ಲ ಅದನ್ನೇ ಮುಂದುವರ್ಸ್ಕೊ ಹೋಗ್ಬೇಕಂದ್ರೆ ನಮ್ದು ಆಸೆ. ಏನೋ ಒಂದು ದೇಶ ಸೇವೆ ಮಾಡಿ ಬಂದನೆ ಒಂದು ಇದೇ ಒಂದು ಮಾಡ್ಬೇಕಂತ ಇರುವುದು ಅಷ್ಟೇ. ಬಾಕಿ ಎಲ್ಲ ನಮ್ದು ಮೊದಲು ಜೈ ಜವಾನ್ ಜೈ ಕಿಸಾನ್, ಆ ನಂತರ ಇದೆಲ್ಲ ಅದೇ ಒಂದೇ ನಮ್ದು ಉದ್ದೇಶ. ಜೈ ಜವಾನ್ ಅಂದ್ರೂ ಜೈ ಕಿಸಾನ್ ನೀವು ಹೊಳಿ ಬಂದಿರಲ್ಲ, ಅದು ಬಹಳ ಮುಖ್ಯ. ಹೌದು ಸರ್. ನೀವು ಅಲ್ಲಿಂದ ಜೈ ಜೈ ಅಂತ ಹೇಳಿ ಬಂದ್ರಿ. ಹೌದು ಸರ್. ಮತ್ತೆ ಈಗ ನಿಮ್ಮ ಅಣ್ಣಾರಿಗೆ ನೀವು ಜೈ ಕಿಸಾನ್ ಅಂತ ಹೇಳಕತ್ತೀರಿ. ಹೌದು ಸರ್. ನಿಮ್ಮ ಕುಟುಂಬ ನೋಡೋದು ಬಹಳ ಖುಷಿ ಆಗುತ್ತೆ ಸೋಮಲಿಂಗಪ್ಪ ಅವರೇ. ಈ ಒಂದು ಯೂನಿಟಿ ಏನದಲ್ಲ, ವಿಭಕ್ತ ಕುಟುಂಬದ ಒಂದು ಒಕ್ಕಟ್ಟು ಏನದಲ್ಲ ನಮಗೆ ಸಹಾಯ ಮಾಡೋದು. ಸಮಗ್ರ ಕೃಷಿ ಎಷ್ಟು ಜನ ಇದ್ರು ಕಡಿಮೆ ಅಲ್ಲ? ಕಡಿಮೆ ಸರ್. ಇಲ್ಲಾಂದ್ರೆ ಆಳ ಎಷ್ಟು ದುಬಾರಿ ಅದ ಗೊತ್ತದ, ಹೌದಿಲ್ರಿ? ಹಿಂಗಾಗಿ ನಿಮ್ಮ ಖರ್ಚು ಕಡಿಮೆ ಮಾಡ್ಕೊಂಡಿದ್ರೆ ಆದಾಯ ಜಾಸ್ತಿ ಆಗಿದೆ. ಆಮೇಲೆ ಹೊಸ ಹೊಸ ನೀವು ಏನ್ ಮಾಡಿರಿ, ಕೃಷಿ ಅಧಿಕಾರಿಗಳ ಸಹಾಯ ತಗೊಂಡಿರಿ, ಮತ್ತೆ ಹೊರಗಡೆ ನೋಡ್ಕೊಂಡ್ ಬಂದಿರಿ. ಏನು ಹೊಸದ್ ಮಾಡಿದ್ರೆ ಏನಾಗತ್ತೆ ಅಂತ ನೋಡಿರಿ. ಬದುವು ಗಂಟೆ ನೀವು ಅರಣ್ಯ ಕೃಷಿ ಮಾಡಿರಿ, ಹಿಂಗಾಗಿ ನೀರು ಹೊರಗೆ ಹೋಗುದಿಲ್ಲ. ಆಮೇಲೆ ಒಳಗಡೆ ಕೂಡ ನಿಮ್ಮ ಮಣ್ಣು ಫಲವತ್ತ ಆಗಿರ್ಲಿಕ್ಕೆ ನೀವು ಅಂತರ ಬೆಳೆ ಮಾಡ್ತಾ ಇದ್ದೀರಿ. ನಮಗೆ ಕಾಳು ಕಡಿ ಕಾಯಿಪಲ್ಲೆ ಹಣ್ಣು ಯಾವ್ದಕ್ಕೂ ಕೊರತೆ ಇಲ್ಲ. ಮೊದಲು ನಿಮ್ ಮನೆಯನ್ನು ಕೂಡ ಚೆನ್ನಾಗಿ ನೋಡ್ಕೋತೀರಿ, ಮನೆಯಲ್ಲೂ ಕೂಡ ಎಲ್ಲರಿಗೂ ಕೂಡ ಆರೋಗ್ಯ ಚಲೋ ಅದ. ನೀವು ಹೊರಗಡೆ ಜಾಸ್ತಿ ಕೊಳ್ಳೋದೇ ಎಲ್ಲಿ ಕಾಣುತ್ತೆ? ಕಾಯಿಪಲ್ಲೆ ಅಂತೂ ಒಟ್ಟು ಕೊಳಂಗಿಲ್ಲ ಸರ್. ಕಂಬಾರ್ ಸಾಲಿ ಬಡಿಗೆ ಸಾಲಿ ಸರ್ ಎಲ್ಲ ನಾವು ಸ್ವಂತ ಮಾಡ್ಕೋತೀವಿ ಸರ್. ಅಂದ್ರೆ ಏನೋ ಕುರುಪಿ ಬೇಕಾರು ಕೊಡ್ಲಿ ಬೇಕಾರು ಒಂದೇನೋ ಕೆಬ್ಬನ್ ಜೋಡ್ನಿ ರೆಡಿ ಆಗ್ಬೇಕು ಸರ್, ಎಲ್ಲ ಸ್ವಂತ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ ಸರ್. ನಾವು ಹೊರಗಡೆ ತರುವ ಅವಶ್ಯಕತೆ ಇಲ್ಲ ಸರ್. ಈಗ ಒಂದ್ ನೀಗಲು ಮುಂಜ ಮುರಿತಂಗ್ ಸರ್, ಒಂದ್ ಎಲ್ಡಿಂಗ್ ನಾವು ಮಾಡ್ಕೊಂಡ್ಬಿಡ್ತೀವಿ ಸರ್. ಒಳ್ಳೆ ಒಂದ್ ಸಡ್ ಹಾಕ್ಬೇಕಾದ್ರೆ ಸಡ್ ನಾವು ನಿರ್ಮಾಣ ಮಾಡ್ಕೋತೀವಿ ಸರ್. ಅಂದ್ರೆ ಒಟ್ಟ ಜಾಸ್ತಿ ಸರ್ ಹೊರಗಿನ ಖರ್ಚಿಲ್ಲ ಸರ್. ಪ್ರತಿಯೊಂದು ವೆಲ್ಡಿಂಗ್ ಮಿಷಿನ್ ಆತಿ, ಕಟರ್ ಮಿಷಿನ್ ಆತ್ ಸರ್. ಕಂಬಾರ್ ಸಾಲಿ ಏನಿರ್ತಾರ ಎಲ್ಲರೂ ನಮ್ಮ ಅಪ್ಪಾರ ಮಾಡ್ತಾರ. ಅವರು ಏನು ಸಾಲಿ ಕಲ್ತಲ್ಲ ಏನ್ ಮಾಡಿಲ್ಲ ಸರ್ ನೋಡ್ರಿ. ಅವರು ಎಲ್ಲ ಸರ್ ಮನೆಯಲ್ಲೇ ರೆಡಿ ಮಾಡ್ತೀವಿ ಸರ್. ಪ್ರತಿಯೊಂದು ಸಾಮಾನ್ ಸರ್. ನಿಮ್ಮ ಹೊಲಕ್ಕೆ ಬರ್ಬೇಕಾದ್ ನಾವು ನಮ್ಮ ಸಾಕಷ್ಟು ರೈತ ಬಾಂಧವರು ಬರ್ತಾರೆ ಕೂಡ ಮಾಡ್ತಾರೆ. ನಮ್ಮ ಅಪ್ಪಾರ ಏನ್ ಮಾಡ್ತಾರೆ, ಬಡಿತಾನ ನಮ್ದು ಅಷ್ಟ ಮಾಡೋದಿಲ್ಲ, ಯಾರೋ ಆಜು ಬಾಜು ಇದ್ರು ಅವ್ರದ್ದು ಮಾಡಿಕೊಡ್ತಾರ ಸರ್. ಹೆಲ್ಪ್ ಮಾಡ್ತವ್ರಿ, ಬೇಕಾರ್ ಬಲ್ರಿ ಗಿರಣಿಗೆ ಹಾಕಿ ಕೊಡ್ತವ್ರಿ. ಒಳ್ಳೆ ಮತ್ತೆ ಬಡಿಗ್ ಯಾರು ಬಾಂಧ ಹೆಲ್ಪ್ ಮಾಡಪ್ಪ ಅಂದ್ರೆ ಹೆಲ್ಪ್ ಮಾಡ್ಕೊಡ್ತಾನ ಸರ್. ನೋಡ್ರಿ, ಯಶಸ್ವಿಯಾದ ರೈತ ಬಾಂಧವನ ಮನಸ್ಸು ಅಂದ್ರೆ ಬಹಳ ಉದಾತ್ತ ಭಾವ ಅನಿಸ್ತದೆ ನಮ್ಗ. ಇಳುವರಿ ಬರ್ತದಲ್ಲ, ಒಂದು ಪಾಲು ನನಗ ಒಂದು ಪಾಲು ನಿನಗಂತ ಭೂಮಿಗೆ ಹೇಳ್ತಾನ, ಒಂದು ಪಾಲು ಇನ್ನೊಬ್ಬರಿಗೆ ಬಂದು ಬಂತ. ಹಂಗ ಅಷ್ಟು ಆ ಒಂದು ತತ್ವದಾಗ ನೀವು ಬದುಕಲಿಕ್ಕೆ ನಿಮ್ಮ ಒಂದು ಯಶಸ್ವಿ ಜೀವನದಲ್ಲ ನಮ್ಮೆಲ್ಲ ರೈತ ಬಾಂಧವರಿಗೆ ಮಾರ್ಗದರ್ಶಿ. ರೈತ ಬಾಂಧವರೇ, ಸಮಗ್ರ ಕೃಷಿ ಅಂತ ನೀವು ಮುಖ ಮಾಡಿ ಮಲಪ ವರ್ಷಕ್ಕೆ ಎಷ್ಟು ಆದಾಯ ಆಗ್ತದೆ? ವರ್ಷಕ್ಕೆ ಆದಾಯ ಚಲೋ ಐತ್ ಸರ್. ಅದೇನ ನಮಗ ಯಾಕಂದ್ರೆ ನಾವು ಕೂಡ ಕುಟುಂಬ ಇದ್ದಿದ್ರಿ ಆದಾಯ ಚಲೋ ಐತ್ರಿ. ಒಂದು 40 ಲಕ್ಷ ತಗ ಖರ್ಚಾದ್ರಿ, ಒಂದು 30 ಲಕ್ಷ ಅಂತೂ ಮಿನಿಮಮ್ ಉಳಿದೈತೆ ಸರ್ ನಮ್ಗೆ. ಉಳಿದೈತೆ ಸರ್. 12 ಎಕರೆ ಒಳಗೆ ನೀವು ಒಳ್ಳೆ ಆದಾಯ ಉಳಿದೈತೆ ಸರ್. ಒಳ್ಳೆ ಆರೋಗ್ಯ, ಒಳ್ಳೆ ಆರೋಗ್ಯ ಮೊದಲು ಆರೋಗ್ಯ ಇಟ್ಕೋಬೇಕ್ರಿ, ಆ ನಂತರ ಒಳ್ಳೆ ಬೆಳಿಬೇಕ್ರಿ. ಎಲ್ಲರೂ ಭೂಮಿದಾಯ ಜೊತೆಗಿದಿರಲ್ಲ, ಹಿಂಗಾಗಿ ಒಳ್ಳೆ ಮನಸ್ಸದ. ಮುತ್ತಣ್ಣ ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಮುತ್ತಣ್ಣ, ನಿಮ್ಮ ಯಶಸ್ವಿ ರೈತ ಕುಟುಂಬದ ಅವರು ಜನ ಮಾತಾಡ್ಬೇಕು, ನಮ್ಮ ರೈತ ಬಾಂಧವ ನಿಮ್ಮನ್ನು ಭೇಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಒಂದು ದೂರವಾಣಿ ಸಂಖ್ಯೆ ಹೇಳ್ರಲ್ಲ ನಿಮ್ ಕಾಕಾರದು. 7353313197 ಸರ್. ಇನ್ನೊಮ್ಮೆ ಹೇಳ್ರಿ. 7353153197 ಸರ್. ಕನ್ನಡದಾಗ ಹೇಳ್ರಲ್ಲ. 7353153197. ಇದಕ್ಕೆ ಯಾವಾಗಾದ್ರೂ ಕಾಲ್ ಮಾಡಬಹುದು ಸರ್. ನಾವು ಸಲಹೆ ಕೊಡ್ತೀವಿ ಸರ್ ಪ್ರತಿಯೊಬ್ಬರು ರೈತರಿಗೆ, ರೈತ ಬಾಂಧವರಿಗೆ. ನಮ್ಮಿಂದ ಇನ್ನೊಬ್ರು ಸ್ಫೂರ್ತಿ ಆಗ್ಬೇಕು ಸರ್. ನಾವೇ ಅಟ್ಟ ಬೆಳೆದು ನಾವೇ ಸ್ಫೂರ್ತಿದಾಯಕ ಆಗ್ಬೇಕಂದ್ರೆ ಇನ್ನೊಬ್ರಿಗೆ ಸ್ಫೂರ್ತಿದಾಯಕ ಆಗ್ಬೇಕು ಸರ್. ನಾವು ಈಗಿನ ಜೀವಮಾನದಾಗ ಹೆಂಗಾಗೈತೆ, ಕೃಷಿಗೆ ಜಾಸ್ತಿ ಒಲವು ತೋರ್ಸಾತಾರ ಸರ್ ಈಗಿನ ಜನ ಸರ್. ಅದಾಗ ಈಗ ರೈತರ ಮಕ್ಕಳಿಗೆ ಹೆಣ್ ಕೊಡ್ಲಂತೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಸರ್ ಈಗಿನ. ಅದೊಂದು ಆ ರೈತರು ಏನ್ ಮಾಡ್ಬೇಕು ಸರ್, ಹೊಸ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಜಾಸ್ತಿ ಇನ್ಕಮ್ ತೆಗೆಯುವಂತ ಬೆಳೆಗಳನ್ನು ಬೆಳಿಬೇಕು. ಈಗ ನೀವು ಮಾತಾಡೋದು ನೋಡಿದ್ರೆ ನಾವು ಅನ್ಕೋತೀವಿ ರೈತರ ಮಕ್ಕಳಿಗೆ ಹೆಣ್ ಕೊಡ್ಬೇಕು ಅಂತ. ರೈತರು ಮೊದಲು ತಪ್ಪು ಮಾಡೋದು ಸರ್. ಅವ್ರು ಏನ್ ಮಾಡ್ತಾರೆ, ಈಗ ನನ್ನ ಹೊಲ ಐತಪ್ಪ, ಹೊಲ 10 ಎಕರೆ ಐತಿ 20 ಎಕರೆ ಅಂತ ಹೇಳ್ಕೊತಾರ ಸರ್. ಅದಾಗ ಏನು ಹೊಸ ಹೊಸ ತಂತ್ರಜ್ಞಾನ ಬಳಸೋದು ಸರ್, ಆದಾಯ ಬರೋದು ಸರ್. ಹಂಗಾಗಿ ಯಾರು ಕೊಡಕ್ ಮನಸ್ಸು ಮಾಡಲ್ಲ. ಅವ್ರು ಏನ್ ಮಾಡ್ಬೇಕಂದ್ರೆ ರೈತ ಸರ್ ಹೊಸ ಹೊಸ ತಂತ್ರಜ್ಞಾನ ಬಳಸೋಬೇಕು ಸರ್. ಹೊಲದಾಗ ಪೀಕ್ ಹಾಕಿ ಬಂದು ಕಟ್ಟೆ ಮೇಲೆ ಮಿಶ್ರ ಬೆಳೆ ಮಾಡ್ಕೋಬೇಕು ಸರ್.
ಹೋಗ್ಬೇಕು ಸರ್. ಜಾಸ್ತಿ ಇನ್ಕಮ್ ಬರುವಂತ ಪೀಕ್ಗಳು ಬೆಳಿಬೇಕು ಸರ್. ನಮ್ಮ ರೈತ ಬಾಂಧವರಿಗೆ ಒಂದ್ 2 ಕಿವಿ ಮಾತು ಹೇಳ್ರಿ, ಹೆಂಗ ನಾವು ಹೊಲ ನೋಡ್ಕೊಳ್ಬೇಕು? ನಾವು ಹೊಲ ನೋಡ್ಕೋಬೇಕ ಸರ್. ಪ್ರತಿದಿನ ಹೋಗಿ ನಾವು ಹೊಲ ಕೈ ಇಡಬೇಕು. ನಾವು ಮೊದಲ ಮೇನ ಈ ನಮ್ಮ ಮಣ್ಣಿನ ಆರೋಗ್ಯ ಏನ್ ತೆಪ್ಪೈತಿ ಏನಿಲ್ಲ ನಾವು ಸಲಹೆ ನೋಡಿದಾಗ ನಮ್ಗ ಭೂಮಿದ ಆರೋಗ್ಯ ಏನಾಕೈತಿ ಅಂತ ಗೊತ್ತಾಗತ್ತೆ ಸರ್. ಅವಾಗ ನಾವು ರೈತರ ಆಗಕ್ಕೆ ನಾವು ಸ್ವಲ್ಪ ಅನುಕೂಲ ಆಕತ್ ಸರ್. ನಾವು ಎಲ್ಲಾರ ನಾವು ಹೋಗಿ ಭೂಮಿ ಅಲ್ಲಿ ಐತಂತ ಈಗ ನೋಡುದು ಹೊರಗೆ ಬಂದ್ ನಿಂದ್ರುದು ಅಂದ್ರೆ ರೈತ ಆಗಕ್ ಸಾಧ್ಯ ಇಲ್ಲ ಸರ್. ಅದ್ ನಾವು ರೈತರಿಗೆ ನಾವು ಕಿವಿ ಮಾತು ಹೇಳಕೊಂದು ಸಂದೇಶ ಹೇಳ್ತೀನಿ ಸರ್. ಬಹಳ ಸಂತೋಷ ಮಲ್ಲಪ್ಪ ತುಳಜಣ್ಣವರ, ನೀವು ತೆಗ್ಗಿ ಹಾಳದವರು, ಸೌದತ್ತಿಯವರು, ಇಷ್ಟು ಯಶಸ್ವಿ ಆಗಿರಿ. ಅಂದ್ರೆ ಕುರಿ ಕಾಯಕ್ ಹತ್ತಿದವ್ರು ನೀವು 10 ವರ್ಷ ಕುರಿಗಾಯಿ ಆಗಿ ಈಗ ಕೃಷಿ ರತ್ನ ಪ್ರಶಸ್ತಿ ತಗೊಂಡಿರಿ. ಕಬ್ಬಿನೊಳಗನ 1 ಎಕರೆ 3.5 ಲಕ್ಷ ರೂಪಾಯಿ ನೀವು ಆದಾಯ ಮಾಡ್ತೀರಿ. ಅದ್ರೊಳಗ ಮತ್ತೆ ಸೌತಿಕಾಯಿ ಹಾಕಿ 1.5 ಲಕ್ಷ ರೂಪಾಯಿ ಆದಾಯ ಮಾಡ್ತೀರಿ. ಜಾಸ್ತಿ ಆದಾಯ. ಹಾ, ನಿಜವಾಗಿ ಕೂಡ ನಿಮ್ ನೋಡಿ ಬಹಳ ಸಂತೋಷ ಆಗುತ್ತೆ. ಒಂದು ಸ್ವಾವಲಂಬನೆ ನಿಮ್ ಜೊತೆಗದ, ಮತ್ತೆ ಆರ್ಥಿಕ ಒಂದು ಸದೃಢತೆ ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ. ರೈತ ಬಾಂಧವರು ಎಲ್ಲರಿಗೂ ಮಾರ್ಗದರ್ಶಿ, ಪ್ರಗತಿಪರ ರೈತರಾಗಿ ಇಲ್ಲಿ ತನಕ ನಮ್ಮ ರೈತರ ಕಣ್ತರಿಸಿರಿ. ನಿಮಗೆ ನಮ್ಮೆಲ್ಲ ರೈತ ಬಾಂಧವರು ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಮಲ್ಲಪ್ಪ, ಮುತ್ತಣ್ಣ ಮತ್ತು ಸೋಮಲಿಂಗಪ್ಪ ಅವರೇ ಧನ್ಯವಾದಗಳು. ಇದುವರೆಗೆ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಸವದತ್ತಿ ತಾಲೂಕು ತಗ್ಗಿಹಾಳ ಗ್ರಾಮದ ಮಲ್ಲಪ್ಪ ನಾಗಪ್ಪ ಕೆರೋಜಿ, ಮುತ್ತಣ್ಣ ಹಾಗೂ ಸೋಮಲಿಂಗಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ಸುಮಾ ಸುರೇಶ್. ಸಹಕಾರ ಬಸಪ್ಪ ಹಿತ್ತಲಮನಿ.